ಅಂತೀನಿ. ನಂದ ಅಲ್ರಿ ಚಿಟ್ಟಿ ಮಳ್ಯಾಗ ಯಾಡೋ ನಾಯ ಸಿಕ್ಕೊಂಡಂಗೆ ಸಿಕ್ಕೊಂಡು ಬಿಟ್ಟೈತಿ ನನ್ನ ಬಾಳೆ ಅಂತೀನಿ. ಅಲ್ರಿ ಒಬ್ಬನರ ನನ್ನ ಮದುವೆ ಆಗ್ಬೇಕಾ, ಯಾರನ್ನ ಹತ್ರ ಆಗ್ಬೇಕ್ರಿ ಅಂತೀನಿ. ಅಲ್ಲಿ ನನ್ನ ಬಾಳೆ ಹೆಂಗಾಗೈತಿಪ್ಪ ಅಂದ್ರೆ ಇಬ್ಬರನ್ನ ಆಗೋದು ಬಿಟ್ಟು ಬೆಕ್ಕಿಗೆ ಜಂಪ್ ಹೊಡ್ದಂಗೆ ಆಗೈತ್ರಿ ನನ್ನ ಬಾಳೆ. ಒಬ್ಬನರ ಮಾಡ್ಕೋಬೇಕಾ, ಇಬ್ಬರನ್ನ ಪ್ರೀತಿ ಮಾಡೇನ್ರಿ ಅಂದ್ರೆ ಏನ್ರಿ ನನ್ನ ಗತಿ. ಅದೇನೋ ಅಂತಾರಲ್ರಿ, ರಾತ್ರಿ ಬಸ್ನ್ಯಾಗ ಇಬ್ಬರು ಡ್ರೈವರ್ ಕೈಯಾಗ ಸಿಕ್ಕಂಗೆ ಆಗೈತ್ರಿ ನನ್ನ ಬಾಳೆ. ಆ ಕಡೆ ಅದ್ರ ನರ್ಸ್ಯಾ ಪ್ರೀತಿ ಮಾಡ್ತಂತಾನ, ಈ ಕಡೆ ಅದ್ರ ನರಹರಿ ಪ್ರೀತಿ ಮಾಡ್ತಂತಾನ. ಯಾರನ್ನತ್ತಾರ ನನ್ನ ಮದುವೆ ಆಗ್ಬೇಕು ಅಂತೀನಿ. ಕೇಳವಲ್ರಿ ನನ್ನ ಮನಸ್ಸ ಹೆಂಗ್ಯಾಂಗೋ ಹೊಂಟು ಬಿಟ್ಟೈತಿ. ಜಮ್ ಜಮ್ಮಯ್ಯ ಜಮ್ ಜಮ್ಮಯ್ಯ, ಪ್ರಾಯ ಬಂದ್ರೆ ಹೃದಯ ಗಾಯ. ಜಮ್ ಜಮ್ಮಯ್ಯ ಜಮ್ ಜಮ್ಮಯ್ಯ, ಪ್ರಾಯ ಬಂದ್ರೆ ಹೃದಯ ಗಾಯ. ನಿಲ್ಲಲೇ ನಿಲ್ಲೋಂಗಿಲ್ಲ, ಹೊತ್ತಲೇ ಕೊಡೋಂಗಿಲ್ಲ, ಏನೇನೋ ಆಗ್ತೈತಲ್ಲ ಹೇಳೋಕೆ ಮಾತೇ ಇಲ್ಲ. ಜಮ್ ಜಮ್ಮಯ್ಯ ಜಮ್ ಜಮ್ಮಯ್ಯ, ಪ್ರಾಯ ಬಂದ್ರೆ ಹೃದಯ ಗಾಯ. ಜಮ್ ಜಮ್ಮಯ್ಯ ಜಮ್ ಜಮ್ಮಯ್ಯ, ಪ್ರಾಯ ಬಂದ್ರೆ ಹೃದಯ ಗಾಯ. ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ನಾ ಬರ್ದಂತ ತರದಿಟ್ಟಿರ್ತಾಳ ಈಯ ಮನೆಯ ಬಾಗಿಲ. ಕೆಂಪಾಣ ಹೆಣ್ಣಾಗಿ ಕೆಂಪಿಗೆ ಬರುವಾಗಿ, ಗುಂಪಿನಾಗೂ ಇದ್ದರು ನನ್ನ ಕೈ ಮಾಡಿ ಕೈಯಾಗಿ. ವಾಟಿಕ ಶಾಂಪೂ ಹಚ್ಚಿ ತೊಳೆದಳ ನಾಡ್ದಲ್ಲ ಮೈಸೂರು ಸಂಸ್ಥಾನ ಮಹಾರಾಜ ಇದ್ದಂಗ ಮತ್ತೆ ಯಾರ್ಬೇಕು ನಿನಗ? ನಿಮ್ಮವ್ನಿಯ ಮೈಸೂರು ರಾಜ ಅಂತೀನಿ. ನಿನ್ನ ಮುಖ ನೋಡಿದ್ರ ನನ್ ಮುಚ್ಕೊಂಡ ಬಿಡ್ತೈತಿ. ಅದು ಏನಾರ ಮುತ್ಕೋತ ನಿಂದು ಎಂತಾದರ ಐತದ ಮುತ್ಕೊಳಕ? ಮುಖದ ಮ್ಯಾಗ ಶರ್ರಗೋ ಮರಯ ಅಂತೀನಿ. ಹಂಗಾನ ಅಲ್ಲ ನನ್ನ ಮದುವೆ ಆಗ ಹೆಂಗಿರ್ಬೇಕಂದ್ರ ಹೂ ಅರದಂಗ ಅರಟ ಇರ್ಬೇಕ. ಅಂತವ್ ನಾನು ಮದುವೆ ಹಾಕಿನಿ, ಆ ಹುಡ್ಕಡ್ರ ಸಿಗವಲ್ಲ. ಮತ್ತ ಆಮೇಲೆ ಆಗಾಲಾಗೈತನ? ನಿನ್ಗೇನಾಗೈತಿ ಅಂತೀನಿ ನಾನು. ಅಲ್ಲಿ ಇಲ್ಲಿ ಯಾಕೆ ನೋಡ್ತಿ ಸುಂದ್ರಿ, ಇಲ್ಲೇ ಅದನ್ನೆಲ್ಲ ಹೈದರಾಬಾದ್ ನಿಜಾಮ್ ಇದ್ದಂಗ. ನೀ ನಿಜಾಮ ಹೈದರಾಬಾದ್ ನಿಜಾಮ ಅಂತ ಬಂದಪ್ಪ, ನಾ ಹೈದರಾಬಾದ್ ನಿಜಾಮ ಅಂತ. ಆಗ ಹೋಗ ನಿನ್ನ ನೋಡ, ನಿನ್ನ ಮಕ್ಕ ನೋಡಿದ್ರ ಮುದುಕ್ಯಾರ ಸಹಿತ ಆಗ ಕೋಳ್ ಅಂತ ಮದುವೆ ಮಾಡ್ಕೊಳಕ. ನಿನ್ನ ಮದುವೆ ಮಾಡ್ಕೊಂಡು ನಾನು ತಗೊಂಡು ಏನು ಮಾಡ್ಲು? ಏ ಸುಂದ್ರಿ, ಅವನು ಒಲ್ಲೆಂತಿ ನಂದು ಒಲ್ಲೆತ್ತಿ. ನಿಂದೇನ ಬಂಗಾರದೈತು ಬೆಳ್ಳಿದೈತು? ಅದು ಏನದು? ಅದ ನಿನ್ನ ದೇಹ ಎಲ್ಲಾರ್ದಂಗ ನೀನು ಅದಿ. ಎಲ್ಲಾರ್ದು ಬ್ಯಾರದೈತನ ಮತ್ತ? ಎಲ್ಲಾರ್ದು ಒಂದೊಂದು ಇರ್ತೈತಿಪ್ಪ. ಒಬ್ರದ್ದು ಸಾಂದ್ ಇರ್ತೈತಿ, ಒಬ್ಬರು ದೊಡ್ಡದಿರ್ತೈತಿ. ನನ್ನ ಗುಣ ಮಾತ್ರ ಬಾಳ ದೊಡ್ಡದೈತಿಪ್ಪ. ಅದು ಸೈಜಿ ಮೇಲೆ ಹೋಗತ್ರಿ. ದ್ವಾಡ್ದಿದ್ರ ದ್ವಾಡ್ದೋಕತಿ, ಸಾಂದಿದ್ರ ಸಾಂದಿರ್ತೈತಿ. ಮತ್ತೇನಿರ್ತೈತಿ ಅದ್ರಾಗ? ದೊಡ್ಡದಿರೋಲ್ದಕ್ಕ ಗುಣ. ನೀ ಈಗ ಯಾರನ್ನ ಮದುವೆ ಹಾಕಿ ಹೇಳ, ನಾವಿಬ್ರು ಏನು ಗಂಡಸರು ಅನ್ನುವಂಗ ಕಾಣಲ್ವ ನಿನ್ ಕಣ್ಣಿಗೆ? ನೀವೇನ ಇಬ್ರು ಗಂಡಸರು ಅನ್ನೋಂಗ್ ಕಾಣಾಕ್ತಿರಿ ಖರೆ, ಆದ್ರ ನಾ ಯಾರ ನಂತರ ಮಾಡ್ಕೊಲಿ ಮದ್ವಿನ? ನೋಡು ಸುಂದ್ರಿ, ನಾನಂತೂ ತುಂಬಾ ತುಂಬಾ ಪ್ರೀತಿ ಮಾಡಾಕತ್ತನ. ನನಗೇನಾರ ಕೈ ಕೊಟ್ಟು ಹಾದಿ ನಿನ್ನ ಕಚ ಕಚ ಪತ ಪತ ಹೆಟ್ಟೆ ನಿಂದೇನ್ ಏ ನರಹರಿ, ಯಾಕ ನಾ ಏನ್ ಕಮ್ಮಿ ಅದ ನಾ ಏನ ಪ್ರೀತಿ ಮಾಡಿಲ್ಲ. ನನ್ನ ಪ್ರೀತಿ ಪರೀಕ್ಷೆ ಮಾಡಾಕ ಯಾವ್ದಾರ 4 ಅಂತಸ್ತಿನ ಬಿಲ್ಡಿಂಗ್ ಮ್ಯಾಗಿಂದ ಜಿಗಿ ಅಂದ್ರೂ ಜಿಗಿತನ್ನ. ನೀ 4 ಅಂತಸ್ತಿನ ಬಿಲ್ಡಿಂಗ್ ಮ್ಯಾಗ ಜಿಗಿ ಒಲಕಪ್ಪ. ಆಕೆ ಹೇಳಿದ್ರೆ ಓಡು ಬಸ್ಸಿಗೆ ಆಟ ಬೀಳಾಕೋ ತಯಾರ. ನೋಡು ಸುಂದ್ರಿ, ನಮಗೀಗ ಭಾಳ ಆಗೈತೆ. ನನ್ನ ಕೈ ಕೊಟ್ಟಿ ನಿನ್ನ ಕಚ ಕಚ ಪತ ಪತ ಹೆಟ್ಟೆ ಬಿಡ್ತಾನೆ. ಏ ಹೆಣ್ಣಿಗೆ ಬರದ ಹುಟ್ಟಿದ್ದು ಅಂತೀನಿ. ಯಾಕಿಬ್ರು ಜಗಳಾಡ ಸಾಯ್ತಿರೋ ಅಂತೀನಿ. ಅಲ್ಲ, ನೀವು ಇಬ್ರು ಜಗಳಾಡದ್ರೊಳಗ ಪೂರ್ತಿ ಒಬ್ಬರ ಕೈ ಒಬ್ರು ಹಿಡ್ಕೊಂಡು ಒದ್ದಾಡ್ರಿ ಗುದ್ದಾಡ್ರಿ. ಅದ್ರೊಳಗೆ ಯಾರು ಸಾತ್ ಒಬ್ಬ ಉಳಿತಲ್ಲ ಅವ್ ನಾನು ಮದುವೆ ಹಾಕಿನಿ. ಮತ್ತ ನಾ ಏನ್ ಕಮ್ಮಿ ಅದ ಆಕಿ ಸಂಬಂಧ ಸುಡು ಸುಡು ಎಣ್ಣೆಯಾಗ ಬಿದ್ದು ಸಾಯ್ ಅಂದ್ರು ಸಾಯಾಕ್ ತಯಾರದನ್ನ. ಅಪ್ಪ ಸುಡು ಸುಡು ಎಣ್ಣೆ ಬಿದ್ದು ಸಾಯ್ತಿಪ್ಪ. ಆಕೆ ಕೇಳಿದ್ರೆ ಕೈಯ ಕಾಲ ಕಡ್ಕೊಂಡು ಜೀವಂತ ಹಂಗ ವಿಕಲವಾಗಿ ಇರಾಕದ್ರು ತಯಾರದನ್ನ. ನೀ ಬರೇ ಕೈಯ ಕಾಲ ಕಡ್ಕೊಂಡ್ ಹಂಗ ವಿಕಲ ಆಗಿ ಇರಾಕ್ ತಯಾರದೀವೋ? ಆಕೆ ಹೂ ಅನ್ಲೆ ಇಲ್ಲೇ ಚಂಡಾಡ್ಕೊಂಡ್ರೆ ಚಂಡಾಡ್ಕೊಂಡ್ಬಿಡ್ತಾನ. ಏನಂತ ಸುಂದ್ರಿ ಇದಕ್ಕ? ಹೌದು, ಮಂಡ ಮಗನವನ ನಿಂದು ನಂದ ಅದು ಮ್ಯಾನುಫ್ಯಾಕ್ಚರಿಂಗ್ ಹಂಗಾಗೈತದ. ಏ ಸುಂದರಿ ಹೆಗ್ಗಿಡ್ ಹೋತಿ ಕಟ್ಟತ್ತಾವ ನೀನು.
ಮತ್ತ ಏ ಸುಂದ್ರಿ ಏನು ನಾನು ತಂಟಕ್ಕೆ ನೀ ಬರಬೇಡ. ನಂದು ಬಾಂಧತ್ತ ತಿಳ್ಕೊ, ನಿಂದು ಬ್ಯಾರೇನೆ ಐತಿ. ಈ ಅಂಕರು ನಾನು ತುಂಬಾ ಪ್ರೀತಿ ಮಾಡಿಸ್ತಾನೆ. ಈಗ ಹೆಂಗ್ ಮಾಡೋದು ಅದನ್ನ ಹೇಳ. ಬರ್ರಿಪ್ಪ ಇಬ್ರು ಸುಡು ಬರ್ರಿ ನಾನು ಬರ್ರಿ ಕಡ್ದು ಸುಡಂಗಿಲ್ಲ. ಕೊಡ್ತೀನಿ ಬರ್ರಿ. ಏ ನರ್ಸ್ಯ ಒಂದ್ ಕೆಲಸ ಮಾಡೋನ್ಲಿ. ಏನ್ ಮಾಡುನು? ಈಕಿನ ಮನಗಂಡ ಐತೆ. ಈ ಕಡೆ ಹರಿದು ಅಲ್ಲ, ಈ ಕಡೆ ಮುದುಕಿನೂ ಅಲ್ಲ. ಒಂದ್ ಲೆಕ್ಕಕ್ಕೆ ಐತಿ. ಇದ್ರಾಗ ಹಂಚ್ಕೋದ. ಅರ್ಧ ಸೀಳ್ತನ, ಅರ್ಧ ನೀ ತಗೊಂಡೋಗು, ಅರ್ಧ ನಾ ತಗೊಂಡೋಕ್ಕನ. ಏ ಬ್ಯಾಡಪ್ಪ, ಇದಕ್ಕೆ ನಾವು ಒಪ್ಪಿಗೆಲ್ಲ. ಉದ್ದಕ ಸಿಡಿದ್ರೆ ಎದಕ್ಕೆ ಬರ್ತಾತೋ ಇದನ್ನ ಅಡ್ಡ ಸಿಡಿಯೋದು ಅಡ್ಡ. ಮ್ಯಾಗಿಂದು ನಿನಗಿರ್ಲಿ, ಕೆಳಗಿಂದ ನನಗಿರ್ಲಿ. ತಮ್ಮ ನಾನು ಕೆಳಗೆ ಕುಂದ್ರಬೇಕಂತನ ಆಸೆ ಪಟ್ಟಾವ. ಮ್ಯಾಗ ತಗೊಂಡೇನ ಗಾಳಿ ಬಿಡಿಸ್ ಬಾಯಿ ಒಣಸ್ಕೊಳೆ. ನಾವು ಕೆಳಗೆ ಕುಂದ್ರವ್ರ ನಂದು ಇದಕ್ಕೆ ಒಪ್ಪಿಗೆ ಆಗಂಗಿಲ್ಲಪ್ಪ. ಒಂದ ಮಾತು, ಒಂದು ಕೆಲಸ ಮಾಡೋನು. ಏನ್ ಮಾಡುನು? ಈಕಿನ ಕಣ್ಣಂಗೆ ಇಂಚ್ ಮಾಡಿಕೊಡುನು. ಅರ್ಧ ಬ್ಯಾಗ್ ನೀ ತಗೊಂಡೋಗು, ಅರ್ಧ ಬ್ಯಾಗ್ ನಾ ತಗೊಂಡ್ ಹೋಗ್ಕಣ. ಹೆಂಗೈತೆ ನನ್ನ ಪ್ಲಾನ್? ಏನ್ ಮಳ್ಳದಿಲ್ಲ. ಈಕಿನ್ನ ಕಡ್ದಿವಪ್ಪ ಅಂತಂದ್ರೆ ನಾವಿಬ್ರು ಜೈಲಿಗೆ ಹೋಗ್ಬೇಕಾಗತ್ತೆ. ಮತ್ತ ಈಕಿನ್ನ ಕಡಿಯುವುದು ಬೇಡ, ಈಕಿನ್ನ ಏನ್ ಮಾಡುದು ಬೇಡ. ಈಕಿನ್ನ ಇಬ್ಬರು ಕೂಡಿ ಮೈ ಮೇಲೆ ಪೆಟ್ರೋಲ್ ಹಾಕಿ ಸುಟ್ಟು ಬಿಡು. ಈಕಿನ ಸುಡೆ ಸುಟ್ಟು ಬೂದೆಕ್ಕಳ. ಅವಾಗ ನೀ ಎರಡು ತಗೊಂಡೋಗು, ನಾವೊಂದಾರ ತಗೊಂಡೋಕಿನಂತ. ಆ ಬೂದಿ ತಗೊಂಡ್ ಏನು ಹಂಗಾರ ತಗೊಂಡಪ್ಪ ಅದನ್ನ ದಿನ ಆಟ ಮನ್ಯಾಗ ಇಟ್ಕೊಂಡ್ ಹಣಿ ಮ್ಯಾಗ ಹಚ್ಕೊಂಡ್ ಅಡ್ಡಾಡುವ ಇಬ್ರು. ಅದ ಸುಟ್ಟು ಹೋಗಿರ್ತ ತೊಂದ್ ಏನ್ ಮಾಡೋದು? ನಮಗ್ ಹಣಿ ಮ್ಯಾಗ ಹಚ್ಕೊಂಡ್ ಅಡ್ಡಾಡಕತ್ತೆ. ಆದ್ರೆ ನನಗೆ ಆಕಿ ಬೇಕಲ್ಲ ಮಗ್ಲ. ಆದ್ರೆ ಹಂಗಿಲ್ಲ. ಸುಡು ಪರ್ಸದ ಯಾಕೆ ಹಚ್ಕೋತಿ? ಸುಮ್ ಪರ್ಕಾರ ಹಾಕೋತಾನ ಪೂರ್ತಿ ಮುಚ್ಕೊಂಡ ಬಿಡ. ಪೂರ್ತಿ ಮುಚ್ಕೊಂಡ್ರೆ ನನ್ನ ಮಕ್ಕ ಮತ್ತೆ ಕಾಣಬೇಕಲ್ಲ ಮಂದಿಗೆ. ಸುಳ್ಬೇಡ್ರಿ, ನಿಮ್ಗೆ ಹೆಂಗ ಬರ್ತೈತಿ ಹಂಗ ಹರ್ಕೊಂಡ್ ತಿಂದು ಬಿಡು ಬರ್ರಿ. ನನ್ನಿನ್ನ ಕೋಳಿ ಮಾಡ್ರಿ ಏನೋ ಮಕ್ಕಳ. ಇವ್ ನೋಡು ಅಬ್ಬಬ್ಬ ಎಲ್ಲಿದ್ಯಪ್ಪ? ಗಿಟ್ಟು ಹೋತಿ ಇಲ್ಲೇ ಅದನ್ನೇ ಅಡ್ಡು ಕಡಿದತ್ತೋ. ಮ್ಯಾಗಿಂದ ಅವಂಗ ಗೊತ್ತ, ತೆಳಗಿನ ನೀರಾವರಿ ತಾ ತಗೊಂಡ್ ಮ್ಯಾಗಿನ ಗುಡ್ಗಡ ಅವಂಗ ಬಿಡ. ಪಕ್ಕದಿ ಹೇಳಿ ಕೇಳಿ ನೀರ್ ಬಿಡು ನರ್ಸ. ಅದನ್ನ ಮತ್ತೆ ನೀರಾವರಿನ ಬೇಕು ನನಗೆ. ಮಕ್ಕಳ್ರೆ ಇದ್ನೇನ ಮಾಡ್ತೀರಿ? ಜನ ಮೆಚ್ಚುವಂತ ಕೆಲಸ ಮಾಡ್ರಿ. ಯಾವ್ದಾರ ಒಂದು ಕೆಲಸ ಮಾಡ್ರಿ. ಇಬ್ಬರು ಸಹಸ್ಕ ಮೆಚ್ಚಿ ನಾನಾ ಮದುವೆ ಹಾಕಿನಿ ಒಬ್ಬರೊಳಗೆ ಇಬ್ಬರನ್ನ. ಆಯ್ತಾ? ಏನ್ ತಗೊಂಡ್ಬೇಕು? ನರಿ ಹಿಡ್ಕೊಂಡು ಬರ್ಬೇಕು, ಏನ ಬಾಡಿ ಬದ್ದಿ ಎಮ್ಮೆ ಹಾಲು ತರಬೇಕು? ನಿನಗೆ ಏನ್ ಬೇಕು ಹೇಳದ್ನಾರ? ಏನು ಸಂಜೀವಿನಿ ಕಡ್ಡಿ ತರಬೇಕು, ಏನು ಸಮುದ್ರದ ಮುನಿಗೆ ರತ್ನದ ಹಾಳು ತರಬೇಕು? ಯಪ್ಪ ನೀವಿಬ್ರು ಏನೂ ಮಾಡೋದು ಬೇಡ. ಇವಂಗೊಂದು ಕೈ ಕೊಡ್ತೀನಿ, ನಿನಗೊಂದು ಕೈ ಕೊಡ್ತೀನಿ. ಏನಾರ ಮಾಡ್ಕೋತಕ್ಕ. ಏ ದಾರಿ ಬಿಡ್ರಿ, ನಾ ತೋಟಕ್ಕೆ ಹೋಗ್ಬೇಕು. ನೀರು ತೋಟಕ್ಕೆ ಹೋಗಿ ಏನ್ ಮಾಡಕದಿ ನೀನು? ನೀರ್ ಹಾಸಾಕೋ, ನೀರ್ ಬಿಡಾಕಲ್ಲಿ ತೋಟಕ್ಕೆ ಹೊಂಟಿನಿ. ಮತ್ ನಾವು ನೀರ್ ಹಸಾಕ ಬರ್ತೀವಿ ನಾವು. ನೀ ತೋಟಕ್ಕೆ ಬಂದು ನೀರ್ ಬಿಡ್ತೀಯ ಅಂತೀನಿ. ಏ ಸುಂದ್ರಿ, ಏನ ನಾ ಬರ್ಲ ತೋಟಕ್ಕ? ನೀನು ಮಡಿ ಮಾಡಿ ಅಂತ ನೀ ಮಾಡಿದ ಮಡಿಯಾಗ ನಾ ನೀರ್ ಹಾಸ್ತೀನಿ ಅಂತ ನೀ ಸಾಕನ್ನು ತನ ನೀರ್ ಹಾಸ್ತೀನಿ. ಬಾಡ್ ಮಾರಯ್ಯ. ಯಾಕಂದಿ ನಮ್ಮಪ್ಪ ಯವ್ವ ಸುಂದ್ರವ್ವ ಯಾವ್ಯಾವ ಹಾಸಾಕತ್ತಾರ ಯವ್ವ, ಎಷ್ಟ್ ಮಂದಿರ ಹಾಸಾಕತ್ತಾರ ಯವ್ವ ನಿಂದ ಅಂತಾನು. ನೀವು ಬರುದು ಬ್ಯಾಡಪ್ಪ. ಸುಂದ್ರಿ ನಾ ಬರ್ತೇನೆ. ಹೊಲ ಅಂದ್ಮ್ಯಾಗ ಎಲ್ಲರೂ ನೀರು ಹಸವ್ರೆ, ನಾನು ಒಮ್ಮೆ ಹಾಸಿ ಬಿಡ್ತೇನೆ ನಿಂದ್ರಾಗ. ನೀ ಬಂದೇನ್ ಮಾಡವ? ಹುಲ್ಲ ಹರಿತನವ ನಿಮ್ಮ ಹೊಲ್ದಾಗ. ಹುಲ್ ಹರಿಯಕ್ ಬರ್ತೈತ್ಯಾ? ಹುಲ್ಲ ಅಲ್ಲ, ನೀನು ತೂ ತೊಗಲ ಹರುತ್ತಾನೆ. ಏನ್ ಹರ್ಷ ನಿಂದಿದ್ರ ನೀರ್ ಬಿಡೋದು, ನಾ ಆಯ್ತು ತೊಗಲ ಹರುದ. ನೋಡ್ ಸುಂದ್ರಿ, ನನಗ್ ಕೈ ಕೊಟ್ಟ ಸಿಟ್ಟು ಬಂದ ಹಂಗ ಮಾತಾಡ್ತಾನವ. ನೀ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅವ ಹುಲ್ ಅಷ್ಟ ಅಲ್ಲ, ಅವಂಗ ಸಿಟ್ಟು ಬಂದತೀಗ. ಇನ್ನಾಟ ಸಿಟ್ಟು ಬತ್ತ ಅಂದ್ರ ಮಸಾರಿ ನೆಲ್ದ ಕೂತು ಶೇಂಗಾ ಹರಿ ಅಂದ್ರು ಹೌರ್ತಾನವ. ಅಂದ್ರ ನರ್ಸ ಇವ್ ಹರಿತಾನ ಹುಲ್ಲ. ನೀ ನಿತ್ಯ ಅಂದ್ರೆ ಎಲ್ಲ ಹರಿದು ಕಳಿಸಿ ಬಿಡ್ತಾನೆ ಹೊತ್ತೇರ್ ಕೂಡ. ಏನಂತ ಇದಕ್ಕ? ನಿಮ್ಮ ಪ್ರೀತಿ ಮಾಡಿದ ನಂದ ತಪ್ಪಾಗೈತೆ ಅಂತೀನಿ. ಯಾಕಂದಿ ನಿನಗೂ ಒಂದು ಕೈ ಕೊಡ್ತೀನಿ, ಇವಂಗೂ ಒಂದು ಕೈ ಕೊಡ್ತೀನಿ. ವಾಟ್ರ್ ಗಟ್ಟಾಗಿ ಒಬ್ಬಗ ಕೊಡ್ಬೇಕ. ಇಬ್ಬರಿಗೆ ಅಂಕರು ನಕೋ. ಒಟ್ಟು ನೀವು ಹಬ್ಬ ತಗೊಳ ಬಿಡ್ನಿ. ಹೌದು, ಮತ್ತೆ ಅದಕ್ಕೆ ನಿತ್ತನ ಇಲ್ಲಿ. ಹಿಂಗ ತಗೊಂಡ್ ಎಷ್ಟು ಮಂದಿ ಹಾಳಾಯ್ತಾರ ಯಾರಿಗೆ ಗೊತ್ತ. ಮತ್ತೆ ನೀ ಬೇಕಲ್ಲ ನನಗೆ. ಆಗಲ್ಲ ಮಾತ ಅವನವನ ಬಿಡು ಮಗಳ ಅಲ್ಲ ನಾನು. ತರತನ ಬಿಡುದಲ್ಲ, ಜಾತಿ ಮಗಳಲ್ಲ, ನಾ ಹಗರಿಲ್ಲ ನಿಮ್ಮ ಕಡದರ ಕಡಿಲಿ ಬಿಟ್ಟರ ಜಾತಿ ಮಗಲ್ಲ, ತಿಳಿದಂಗ ಸರಳಿಲ್ಲ.
ಬರ್ರಿ ಅಟ್ರು ಸೇರಿ 3 ಮಂದಿ ಕೂಡ ಹೋಗಿ ಬರೋಣ ಬಾ ಸರಿಯಾದ ಸಮಯಕ್ಕೆ ಬರ್ತೀನಿ ಅಂತ ಹೇಳಿದ ಅರವಿಂದ್ ಇನ್ನೂ ಏಕೆ ಬರಲಿಲ್ಲ? ನಾನೇ 10 ನಿಮಿಷ ಲೇಟ್ ಆಗಿ ಬಂದಿರುವೆ. ನನ್ನ ಮುನ್ನವಾಗಿಯೇ ಬಂದು ದಾರಿ ಕಾಯ್ದು ಹೋಗಿರಬಹುದೇ? ಚೇಚೆ, ನನಗಾಗಿ 10 ನಿಮಿಷ ಏನು, 10 ವರ್ಷ ಬೇಕಾದರೂ ಕಾಯೋರಿನ ನಂಬಿಕೆ ನನ್ನಲ್ಲಿದೆ. ಇನ್ನೂ ಬರಲೇ ಇಲ್ಲ, ನಾನೇ ಹೋಗಿ ಕರೆದುಕೊಂಡು ಬಂದರಾಯ್ತು. ಏನು ಅಂಬಿಕಾ, ರೆಕ್ಕೆ ಬರುತ್ತ ಹಕ್ಕಿ ಅಂತೆ ಹಾರಾಡುತ್ತ ಅವಸರ ಪಟ್ಟು ಆತಿರುವೆಲ್ಲ, ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯೇ, ಅಂತರಂಗದಲ್ಲಿ ಕಾಣುವ ಈ ಬಯಸಿದ ಹಕ್ಕಿ ತಕ್ಕ ಸಭೆಗೆ ಬರಲಾರದುಕೊಂಡು ದಿಕ್ಕು ತಪ್ಪಿ ಹೊರಟಿರುವೆಯಾ? ಇಲ್ಲ, ಅಮೃತ ಸವಿಯನ್ನು ಸವಿಯಲು ಬರಲಾರ ದುಂಬಿಯನ್ನು ಕಂಡು ದಿಕ್ಕಟ್ಟು ಹೊರಟಿರುವೆಯಾ? ಅಂಬಿಕಾ, ಇದಕ್ಕಾಗಿ ಯಾವ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬೇಡುವ ಮುನ್ನ ಕಲ್ಪವೃಕ್ಷವಾಗಿ ಬಂದಿರೋ ಈ ದುಂಬಿಯನ್ನು ಧಿಕ್ಕರಿಸಬೇಡ. ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಮನದಲ್ಲಿ ಏನಾದರೂ ಭಯ ಹುಟ್ಟಿತೆ? ಭಯಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿಯಲ್ಲ. ಹೆತ್ತವರ ಪ್ರೀತಿಯ ಆಶಯದಲ್ಲಿ ಅನ್ನ ತಿಂದು ಬದುಕಿದ ಬಲವುಳ್ಳ ಹಕ್ಕಿ ನಾಡು. ಆಕಾಶದಲ್ಲಿ ಹಾರಾಡೋ ಹಕ್ಕಿಯನ್ನ ಕಂಡು ಕುಕ್ಕಲು ಬರೋ ನಿಮ್ಮ ತರಣ ಹದ್ದುಗಳ ಕೈಯನ್ನೇ ಕತ್ತರಿಸೋ ಹಠಮಾರಿ ಹಕ್ಕಿ ನಾಡು. ಮಿಸ್ಟರ್ ಮೋದಿ, 3 ವರ್ಷಗಳಿಂದಲೂ ನಾನು ನಿಮ್ಮನ್ನ ನೋಡ್ತಾನೆ ಇದ್ದೀನಿ. ಮಾತಿಗೂ ನನ್ನ ನಿಮ್ಮ ಮೋಹದ ಬಲಿಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ. ಹೆಜ್ಜೆ ಹೆಜ್ಜೆಗೂ ನನ್ನ ನಿಮ್ಮ ಆದಿನ ಮಾಡಿಕೊಳ್ಳಲು ಆತರ ಪಡ್ತಾ ಇದ್ದೀರಾ. ಯಾಕೆ ನಿಮ್ಮಲ್ಲಿ ಈ ದುರಾಸೆ? ನಿಮ್ಮ ಆಸೆಯನ್ನ ಈಡೇರಿಸುವ ಹೆಣ್ಣು ನಾನಲ್ಲ. ನಿಮ್ಮ ಕಣ್ಣಲ್ಲಿ ಹೆಣ್ಣಂದ್ರೆ ಏನಂತ ತಿಳಿದುಕೊಂಡಿದ್ದೀರಿ ನೀವು? ಮಾರುಕಟ್ಟೆಯಲ್ಲಿ ಮಾರೋ ಹಣ್ಣು ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಕಾಲಿನಿಂದ ಒದೆಯುವ ಮಣ್ಣಿನ ಧೂಳು ಅಂತ ತಿಳ್ಕೊಂಡಿದ್ದೀರಾ? ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣಂದರೆ ಪವಿತ್ರ ಪಾತ್ರೆಯಲ್ಲಿ ಬೆಣ್ಣೆ ಇಟ್ಟ ಹೆಣ್ಣು ಎಂದು ತಿಳಿದುಕೊಂಡಿದ್ದೇನೆ. ಹೆಣ್ಣು ನೀನು 3 ವರ್ಷಗಳ ಹಿಂದೆ ಪವಿತ್ರವಾದ ಪಾತ್ರೆಯಲ್ಲಿ ಹಾಲಾಗಿ ಕಂಡಿತ್ತು. ಈ ಹಾಲನ್ನು ಕುಡಿಯಬೇಕೆಂದು ಹಂಬಲದ ಬಂದಿದ್ದು ನಾನು. ಆದರೆ ಆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬುದು ಹಾಲಿಗೆ ಹೆಪ್ಪು ಹಚ್ಚಿ ಬಿಟ್ಟ. ಹಾಲಿನಿಂದ ನೀನು ಮೊಸರಾದ ಮೇಲೆ ನನ್ನ ಮನದಲ್ಲಿ ತುಂಬಿಕೊಂಡಿತ್ತು. ನಿನ್ನ ಯೌವನ ದಿನಗಳು ಕಳೆದಂತೆ ನಿನ್ನ ಮನಸ್ಸು ಮದುವೆಗೆ ಮುಂದಾಯಿತು. ಈಗ ನೀನು ಬೆಣ್ಣೆಯಾಗಿ ನನ್ನ ಮುಂದೆ ನಿಂತಿರುವೆ. ಈ ಹೊತ್ತು ನಾನು ಕಳೆದುಕೊಂಡರೆ ಮತ್ತೆ ನೀನು ತುಪ್ಪವಾಗಿ ದೇವರಿಗೆ ಮೀಸಲಾಗಿ ಬಿಡುವೆ. ಇದಕ್ಕಾಗಿ ಈ ಹೊತ್ತು ನಾನು ಕಳೆದುಕೊಂಡರೆ ಇದಕ್ಕಾಗಿ ಕಾಣಂತೆ ರಸಿಕನಾಗಿ ನಿನ್ನ ಯೌವನವನ್ನು ತಿನ್ನ ಉಂಡ ಹೋಗಬೇಕೆಂದು ಬಂದಿರುವನು. ನನ್ನ ಮನಸ್ಸಿಂದರೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನನ್ನ ಛಲವನ್ನು ಈಡೇರಿಸಿಕೊಳ್ಳುವ ಛಲ ನನಗೆ ಚೆನ್ನಾಗಿ ಗೊತ್ತಿದ್ದು. ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕಟ್ಟು ತಿನ್ನುವ ಕಳ್ಳ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆಣ್ಣಿಗೆ ನೀ ಕೈ ಚಾಚಿದ್ದೀಯಾದ್ರೆ ನಿನ್ನ ಕೈಗೆ ಸಿಗುವುದು ಬೆಣ್ಣೆಯಲ್ಲ, ನಿನ್ನ ಮೈ ತುಂಬಾ ಬೆತ್ತದ ಬರೆಗಳು. ಹುಚ್ಚು ಬಾಯಿ ಹುಚ್ಚು ಹೆಣ್ಣೆ, ನನ್ನಿಚ್ಛೆಯನ್ನು ತುಚ್ಛೀಕರಿಸಿದ್ದೆ. ಆದರೆ ನಿನ್ನ ಯೌವನದ ಅಂಗಳದಲ್ಲಿರುವ ನಿನ್ನ ಅಂದ ಚಂದವನ್ನು ನಾನು ಮಂಗನಾಗಿ ಕೆಲಸಬೇಕಾಗುತ್ತದೆ. ಈ ಮಂಗ ನಿನ್ನ ನಂದನವರಿಗೆ ಬರುವಂತ ಮುಂಚೆ ನನ್ನನ್ನು ಸ್ವಾಗತ ಮಾಡಿಕೊಂಡರೆ ಸರಿ, ಇರದಿದ್ದರೆ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ
ಛಲ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕಾಗಿ ನನ್ನ ಘಟ ಉಳಿದರೆ ಚಿಂತೆ ಇಲ್ಲ. ನನ್ನ ಘನತೆಯನ್ನು ಕಳೆದುಕೊಳ್ಳೋ ಹೇಳಿ ನಾನಲ್ಲ. ಮಚ್ಚ ಬಾಯಿ ಚಾಂಡಾಲ, ಇಚ್ಛೆ ಇಲ್ಲದ ಹೆಣ್ಣನ್ನ ತುಚ್ಚ ಕಾರ್ಯಕ್ಕೆ ಕರೆದದ್ದೀಯಾದ್ರೆ ನಿನ್ನ ಮುಂಡದಿಂದ ರುಂಡವನ್ನೇ ಕೊಂಡೊಯ್ಬೇಕಾಗತ್ತೆ. ಮದ ತುಂಬಿದ ಮಂಗನಂತೆ ಮಾತಾಡುತ್ತೀಯಾದ್ರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತವನ್ನೇ ಕುಡಿಬೇಕಾಗತ್ತೆ. ಕುದಿಯುವ ನಿನ್ನ ಕೋಪವನ್ನ ಕೆಣಕಿ ಕೆಡುಕು ತಂದುಕೊಳ್ಳಬೇಡ. ಒಡೆಯಲಾದ ಹೆಣ್ಣನ್ನ ಕೆಣಕೋದು ಅಂದ್ರೆ ಹೊತ್ತದಲ್ಲಿರೋ ಹಾವನ್ನ ಕೆಣಕಿದಂತೆ. ಹುಂಬತನದ ಹೊಚ್ಚಿನಲ್ಲಿರುವ ನಿನಗೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಎಚ್ಚರದಿಂದ ಬದುಕು. ಎಚ್ಚರದ ಉಪದೇಶ ತತ್ವಗಳು ನಿನ್ನ ಮಾತು ನನ್ನ ಚಪ್ಪಲಿಯ ಸಮಾನ. ಇದಕ್ಕ ಹಠ ಎಂತ ಹಠ ಮಾರಿ ಹೆಣ್ಣಾದರು ನನ್ನ ಮನದಲ್ಲಿ ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಎಂದು ಬಿಟ್ಟವನಲ್ಲ ಈ ಮಹಾಂತೇಶ. ಇದಕ್ಕಾಗಿ ನನ್ನ ಘಟ ಗುರಿದರೆ ಚಿಂತೆ ಇಲ್ಲ. ನನ್ನ ಗಣತೆಯನ್ನು ಕಳೆದುಕೊಳ್ಳೋ ಹೇಳಿ ನಾನಲ್ಲ. ಅಂಬಿಕಾ, ಹುತ್ತಿ ನಿಲ್ಲುವ ಹಾವಿನನ್ನು ಕೆದಕಿದರೆ ನಿನ್ನ ವಿಷಯ ನಿನ್ನ ತಿಳಿಯುವುದು ನಿನಗೆ ಅಪರಾಧ. ಆದರೆ ಅದೇ ಹಾವನ್ನು ಅದೇ ಹಾವಿನ ಹಲ್ಲು ಕಿತ್ತು ನನ್ನ ಪಂಕಿಯಲ್ಲಿ ನೃತ್ಯವನ್ನು ಆಡಿಸುವ ಉತ್ತರ ನಾನು. ಈ ಮಾತೆ ಮಂತ್ರದಲ್ಲಿ ತುಂಬಿಕೊಂಡಿರುವ ಅಂದಾಗ ನಿನ್ನಂತ ಒಂದು ಸಣ್ಣ ಜಾತಿ ಹೆಣ್ಣು ನನ್ನ ಕಣ್ಣಲ್ಲಿ ಹುಳವಾಗಿ ಕಾಣುವುದು. ಕಂಡಂತೆ ಬೊಗಳಿ ನನ್ನ ಕೋಪವನ್ನ ಕೆಂಡದಂತೆ ಮಾಡದಿರೋ ಮೂಢ. ವಿಷದ ಅಕ್ಷರಗಳಿಂದ ಹೆಣ್ಣನ್ನ ಸಣ್ಣ ಜಾತಿಯ ಹುಳುವೆಂದು ಭಾವಿಸಬೇಡ. ಒಮ್ಮೆ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನೊಮ್ಮೆ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕಾ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಯುಗದಲ್ಲಿ ಶ್ರೇಷ್ಠ ಶಿವಭಕ್ತರೆನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹು ಬಲಿಷ್ಠನೆನಿಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಇನ್ನು ಈ ಕಲಿಯುಗದಲ್ಲಿ ಎಂತೆಂಥವರೋ ಹೆಣ್ಣಿಗಾಗಿ ಹಣ ಆಸ್ತಿ ಐಶ್ವರ್ಯನ ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಅಂದಾಗ ನಿನ್ನಂತ ಒಂದು ನರಕುನ್ನಿ ಹೆಣ್ಣಿನ ಗುಣಗಳನ್ನ ಅರಿಯೋ ಮಾತಂತೂ ದೂರವಾದ. ಹುಟ್ಟಿಸಿದ ಬ್ರಹ್ಮನಿಗೆ ಹೆಣ್ಣಿನ ನರ ನಾಡಿಗಳೇ ಗೊತ್ತಿಲ್ಲ. ಇದನ್ನೆಲ್ಲ ನಿನ್ನ ಮೂರ್ಖನಿಗೆ ತಿಳಿಸಿ ಹೇಳೋ ಅವಶ್ಯಕತೆಯೂ ನನಗಿಲ್ಲ. ಮೊದಲು ಹೊರಟು ಹೋಗು ಇಲ್ಲಿದ್ದ. ಹೊರಟು ಹೋಗಲು ಬಂದಿದ್ದರೆ ನಿನ್ನಂತ ಹರಿಯದ ಹೆಣ್ಣನ್ನು ಹಾದಿಯಲ್ಲಿ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ ಅಂಬಿಕಾ. ಹೆಣ್ಣಿನ ಇತಿಹಾಸವನ್ನು ತಿಳಿಯಲಿ. ನಿನ್ನ ದುರಂತದ ಪುಟದಲ್ಲಿ ಪುರುಷರ ಪೌರುಷವನ್ನು ಮರೆತು ಮಾತನಾಡುತ್ತೀರಿ. ಹೆಣ್ಣಿಗಾಗಿ ಪುರುಷ ತನ್ನ ಪ್ರಾಣವನ್ನು ಕೊಳ್ಳಲು ಸಿದ್ಧ. ಮನೆ ಮಾರು ಐಶ್ವರ್ಯ ಸರಿ ವಿನಾಶವಾದರೂ ಚಿಂತೆ ಇಲ್ಲ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದರೂ ಚಿಂತೆ ಇಲ್ಲ. ಇಟ್ಟು ಹಾಳಬೇಕೆಂಬ ಮಮತ ನನ್ನ ಗಮನದಲ್ಲಿ ತುಂಬಿಕೊಂಡಿದ್ದು. ನೋಡು ಅಂಬಿಕಾ, ನೋಡು ಅಂಬಿಕಾ, ಹಠ ಮಾಡಿದಷ್ಟು ಗಂಡಲ್ಲಿ ಚಟ ಹೆಚ್ಚಾಗುತ್ತದೆ. ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಮುಂದೆ ಒಂದು ಹೆಜ್ಜೆ ಇಟ್ಟದ್ದಿಯಾದ್ರೆ ನಿನಗೆ ನನ್ನ ಹಾನಿಯಾಗಿದೆ. ನೋಡು ಮಾತೇಶ್, ಮರೆಯದಿರಿಸ ಜ್ಞಾನವಿಲ್ಲ. ಸುಡುವ ಅಗ್ನಿಯೊಂದಿಗೆ ಸರಸ ಮಾಡುವುದು ಸರಿಯಲ್ಲ. ಆ ಜ್ಞಾನವನ್ನ ಮುಂದುವರೆಸಿದ್ದೀಯಾದ್ರೆ ನೀನು ನನ್ನ ಕೈಯಲ್ಲೇ ಅಂತ ಕಾಣಬೇಕಾಗುತ್ತೋ. ನನ್ನ ಅಂತ ಕಾಣುವ ಮುನ್ನ ನಿನ್ನ ಪ್ರಾರಂಭವಾಗುತ್ತದೆ ನಾಟಕದ ಪ್ರಾರಂಭ. ನನ್ನ ನಾಂದಿಯ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ. ಆ ನಂತರ ಬರುವ ದುರಂತಗಳು ನಾನು ಎದುರಿಸುವ ಧೈರ್ಯ ನನ್ನಲ್ಲಿದೆ. ನೀನು ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ, ನಾಯಕಿಯಾದರೂ ಸರಿ, ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿಯೇ ಇಲ್ಲ. ಬೇಡ ಬೇಡ, ಹಠಕ್ಕೆ ಬಿದ್ದು ಅವಮಾನವಾಗಬೇಡ. ನನ್ನ ಮಾತು ಕೇಳು. ಮಾತು ಕೇಳುವ ಸಮಯವಿದವಲ್ಲ, ನಾವಿಬ್ಬರು ಸರಸವಾಡುವ ಸಂದರ್ಭವಿದು. ಅಂತೂ ಮಾತಿಗೆ ಮರ್ಯಾದೆ ನೀಡೋ ಮನುಷ್ಯ ನೀನಲ್ಲ. ಕತ್ತೆ ಲತ್ತೇನ ತಿಂದಾಗಲೇ ಒಳ್ಳೆ ಪಾಠ ಕಲಿಯೋದು.
Oh baby, I love you. ನನ್ನ ಬಿಟ್ಟ ಹೋಗುವಂತ ರುದ್ರ, ನಿನ್ನ ಮಗಳ ಮದುವೆ ವಿಷಯ ಏನು ಮಾಡಿದಪ್ಪ? ದಣ್ಯಾರ ನನ್ನ ಮಗಳ ಮದುವೆ ನಾ ಮುಂದಿನ ತಿಂಗಳು 10ನೇ ತಾರೀಕಿಗೆ ಇಟ್ಕೋಬೇಕಂತ ಫಿಕ್ಸ್ ಮಾಡೀನ್ರಿಪ್ಪ. ಎಲ್ಲಿ ಇಟ್ಕೊಂಡು? ಊರು ಮುಂದಿರುವ ಲಕ್ಷ್ಮೀದೇವಿ ಗುಡಿಯಾಗ ಇಲ್ಲೇ ಇಟ್ಕೋಬೇಕಂತ ವಿಚಾರ ಮಾಡೀನ್ರಿ. ಅಲ್ಲ ರುದ್ರ, ಮಗಳ ಮದುವೆ ಅಂತ ಹೇಳ್ತಾ ಇದ್ದೀಯಾ? ವರ ಯಾರು? ಯಾವ ಊರಿನವರು? ವರ ಬೇರೆ ಯಾರು ಅಲ್ರಿ, ಅವರ ಬೆಂಗಳೂರಾಗಿರೋ ನನ್ನ ತಂಗಿ ಮಗ ಅರವಿಂದ ಅಂತ. ಈ ವರ್ಷ ಅವನದು BA ಮುಗಿತೈತ್ರಿ. ನನ್ನ ಮಗಳು ಅವ್ರ ಮನ್ಯಾಗ ಜೋಪಾನಾಗ್ಯಾಡ್ರಿ. ಅದಕ್ಕೆ ನನ್ನ ಮಗಳನ್ನ ಅವ್ರಿಗೆ ಕೊಡ್ಬೇಕಂತ ವಿಚಾರ ಮಾಡೀನ್ರಿ. ಒಳ್ಳೇದಾಯ್ತು ನೋಡು ರುದ್ರ. ಕರುಳಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ಕೊನೆ ತನಕ ನನ್ನವರು ತನ್ನವರು ಎನ್ನುವ ಮನೋಭಾವನೆ ಅಲ್ಲೂ ಇರುತ್ತದೆ. ಅಷ್ಟಕ್ಕೂ ಹೆಣ್ಣು ಅಪ್ಪಿತಪ್ಪಿ ಒಂದು ತಪ್ಪು ಮಾಡಿದರೂ ಸಂತೈಸಿಕೊಳ್ಳೋ ಗುಣ ಅವರಲ್ಲಿ ಇರುತ್ತದೆ, ಇವರಲ್ಲಿ ಇರುತ್ತದೆ. ಮನೆಯನ್ನಾರ ಅಂದಿಂದಿರುವ ಮತ್ತೇನಾರ ವರೋಪಚಾರ ಕೇಳ್ಯಾರನೆ? ವರದಕ್ಷಿಣೆ ಏನೂ ಇಲ್ರಿ ಅಪ್ಪಾರ. ನನ್ನ ತಂಗಿ ತವ್ರ ಮನೆ ಹೆಣ್ಣು ತಗೋಬೇಕಂತ ಭಾಳ ಆಸೆ ಇಟ್ಕೊಂಡಿರ್ತದೆ. ಅದ ನನಗೆ ಬಂಗಾರ ಕೊಟ್ಟದಕ್ಕಿಂತ ಹೆಚ್ಚಕತಿ ಅಂತ ಹೇಳಿದ್ರಿ. ಅದಕ್ಕೆ ನನ್ನ ಮಗಳ ಅಂಬಿಕಾನ ಅವ್ರ ಮನೆಗೆ ಕೊಟ್ಟೀನ್ರಿ. ಹಾಗಿಂದ್ರೆ ಹೀಗೆ ರುದ್ರ, ನೋಡು, ಯಾವತ್ತಿದ್ರು ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಬರಿಗೈಯಿಂದ ಹಾಗೆ ಕಳಿಸ್ಬಾರ್ದು. ತವ್ರ ಮನೆಗೆ ಕಾಣಿಕೆಯಾಗಿ ಏನಾದರೂ ಉಡುಗೊರೆ ಕೊಟ್ಟು ಕಳಿಸ್ಬೇಕು. ಅದು ನಿನ್ನ ಕಡೆಯಿಂದ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ನಿನ್ನ ಮಗಳಿಗೆ ಬಂಗಾರದ ಒಡವೆಗಳನ್ನು ಕೊಡ್ತೀನಿ. ಅದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮಗಳಿಗೆ ಕೊಡು. ನಿಜ ಹೇಳಿದೆ ಮಾದೇವಿ, ನಿಜ ಹೇಳಿದೆ. ಎಷ್ಟೋ ವರ್ಷದಿಂದ ನಮ್ಮ ಜೊತೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಬಂದಿರುವ ಮನುಷ್ಯ ಇವನು. ಇವನ ಮಗಳ ಮದುವೆ ಮಂಟಪಕ್ಕೆ ಹೋಗಿ ಅಳಿಯನಿಗೂ ಮತ್ತು ಮಗಳಿಗೂ ಚಿನ್ನದ ಸರ ಹಾಕಿ ಬರೋಣ. ದಣ್ಯಾರ ಇರಲಿ, ಈಗಂತೂ ಮದುವೆಗೆ ವ್ಯವಸ್ಥೆಗಾಗಿ ಸ್ವಲ್ಪ ದುಡ್ಡು ದಣ್ಯಾರ ನನಗೆ ದುಡ್ಡು ಕೊಟ್ಟು ಭಾಳ ಹೊರಸ್ಬೇಡ್ರಿ ಅಪ್ಪ. ದಣ್ಯಾರ ದೊಡ್ಡ ಗುಣ ಇರುವ ನೀವಿಬ್ಬರು ಮದುವೆ ಮಂಟಪಕ್ಕೆ ಬಂದು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಅಟ್ಟ ಸಾಕ್ರಿಪ್ಪ ದಣಿ. ನೋಡು ರುದ್ರ, ದೇವರು ಕೊಟ್ಟ ಶಕ್ತಿಯೊಳಗೆ ನಾನು ಮದುವೆ ಮಾಡಿ ಮುಗಿಸ್ತೀನಿ. ಅಲ್ಲ ಮಾಡ್ತೀಯಲ್ಲ ಅನ್ನಂಗಿಲ್ಲ. ಆದ್ರೆ ನೋಡಪ್ಪ ರುದ್ರ, ಇದು ಎಷ್ಟು ನೀ ಸ್ವಾಭಿಮಾನಿ ಅಂತ ಗೊತ್ತು. ಆದ್ರೆ ಮದುವೆ ಮುಂಜೆ ಅಂದಿಂದ ಹೆಚ್ಚು ಕಮ್ಮಿ ದುಡ್ಡು ಬೇಕಾಕ್ಕಾವ. ಇರಲಿ, ನಾ ಕೊಡುತ್ತಿರೋದು ಸಾಲ ಅಂತ ತಿಳ್ಕೊಬೇಡ, ನಮ್ಮ ಪ್ರೀತಿ ವಿಶ್ವಾಸಕ್ಕಂತ ತಿಳ್ಕೊ. ರುದ್ರ, ದಯವಿಟ್ಟು ಹಣ ಬೇಡ ಅಂತ ಹೇಳಬೇಡ. ಯಾಕೆಂದ್ರೆ ತಾಯಿ ಇಲ್ಲದ ತಬ್ಬಲಿ ಮಗಳು ಅವಳು ಅಂದಮೇಲೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತುಕೊಂಡು ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ತಗೋ ಇದನ್ನ. ಅವರ ನನಗೆ ನೀವು ದುಡ್ಡು ಕೊಟ್ಟಿನಂತ ತಿಳಿದ ನನ್ನ ಮಗಳ ಮದುವೆಗೆ ಬರೋದು ತಪ್ಪಿಸ್ಬಾರ್ದ್ರಿ ಅವರ. ಮತ್ತು ತಪ್ಪಿಸಿದ್ರೆ ಈ ಮನೆಗೆ ಒಂದು ಹೆಜ್ಜೆನೂ ಇಡಂಗಿಲ್ಲ ನೋಡ್ರಿ ಅವರ. ಮತ್ತು ನಾನು ರುದ್ರ, ನಾನು ನಿನ್ನ ಮಗಳ ಮದುವೆಗೆ ತಪ್ಪಿಸಿಕೊಂಡರೆ ಊರು ಜನ ಏನು ತಿಳಿದುಕೊಂಡಿದ್ದಾರೆ? ಧನರಾಜ್ ದನಿ ರುದ್ರ ಅಣ್ಣ ತಮ್ಮಂದಿರು ಅಥವಾ ತಂದೆ ಮಕ್ಕಳ ಸಂಬಂಧ ಇದ್ದಂಗೈತಿ.
ನಾನು ನನ್ನ ಮಗಳ ಮದುವೆಗೆ ಖಂಡಿತವಾಗ್ಲೂ ಬಂದೇ ಬರುತ್ತೇನೆ. ದಣ್ಯಾರ ಭಾಳ ಸಂತೋಷ ಆತ್ರಿಪ್ಪ ನಿಮ್ಮ ಮಾತಿನಿಂದ. ದಣ್ಯಾರ ನನ್ನ ಮಗಳ ಮದುವೆಗೆ ನಿಮ್ಮ ಮಗ ಚಿಕ್ಕದನಿ ಮಾದೇಶಪ್ಪನ ಕರೆಸ್ಬೇಕಲ್ರಿ? ಅದಕ್ಕೇನಂತೆ, ಮದುವೆಗೆ 4 ದಿವಸ ಮುಂಚಿತವಾಗಿ ಬಾ ಅಂತ ಈಗಲೇ ಫೋನ್ ಮಾಡ್ತೀನಿ ಅವನಿಗೆ. ನೋಡು ಮಾದೇವಿ, ಫೋನ್ ಮಾಡೋದೇನು ಅವಶ್ಯ ಇಲ್ಲ. 4 ದಿನದಾಗ ಎಕ್ಸಾಮ್ ಮುಗುತ್ತಾ ಅವ ಬರ್ತಾನೆ. ಬಂದಿಂದ ಇಬ್ರು ಕೂಡ ಹೋಗ ಕರ್ಕೊಂಡು ಆದ್ರಾತು. ಫೋನ್ ಮಾಡಿದ ನಾಳೆಗೆ ಬರ್ತಾನೆ ಮೇಡಮ್. ಹೌದು ನೋಡ್ರಿ ದಣ್ಯಾರ, ಇನ್ನು ಸ್ವಲ್ಪ ದಿನದಾಗ ಚಿಕ್ಕ ದಣ್ಯಾರು ನನಗೆ ಬರೋದು ನೆನಪ ಇಲ್ಲ ನೋಡ್ರಿ. ದೇವ್ರು ಕೂಡಿಸಿ ಕೊಟ್ಟಂಗ ನೀವೆಲ್ಲರೂ ಬಂದು ಮದುವೆ ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಅಷ್ಟ ಸಾಕ್ರಿಪ್ಪ. ನಾನೇನು ಹೋಗಿ ಬರ್ತೀನಿ ರೀ ದಣ್ಯಾರ. ಹೋಗಿ ಬಾರಪ್ಪ ರುದ್ರ, ಎಲ್ಲ ವ್ಯವಸ್ಥೆ ಮಾಡ್ಕೊ. ಆಯ್ತ್ರಿಪ್ಪ ದಣ್ಯಾರ, ಹೋಗಿ ಬರ್ತೀನಿ. ಮಾದೇವಿ ಅಟ್ ನಾ ಕಳಾಯಿ ಕಡೆ ಹೋಗಿ ಬರ್ತೀನಿ. ಆಯ್ತು ರೀ, ಬೇಗ ಬಂದ್ಬಿಡಿ. ಬಿಡುವನಿಗೋ ಹೆತ್ತಪ್ಪನ ಆಜ್ಞೆಯಂತೆ ನಾನು ಊರಿಗೆ ಬರಬೇಕು ಅಂತ ಪತ್ರ ಬಂದಿದೆ. ನಾನು ಊರಿಗೆ ಹೊರಡೋ ಸಿದ್ಧತೆಯಲ್ಲಿರ್ಬೇಕಾದ್ರೆ ಈ ಅರವಿಂದ್ ಎಲ್ಲಿದ್ದಾನೆ ಅಂತ ಸಿಗ್ತಾನೆ ಇಲ್ಲ. ಇನ್ನೂ ಬರಲೇ ಇಲ್ಲ. ನಾನೇ ಅವ್ರ ಕಾಲೇಜ್ ಕಡೆಗೆ ಹೊರಟೋದ್ರಾಯ್ತು. ಅಂಬಿಕಾ, ನಾನ್ಯಾರು? ಯಾರವರು? ಹೇಳಿ ನೋಡೋಣ, ನಾನ್ಯಾರು ಅಂತ. ಮತ್ಯಾರಿಗೂ ನನ್ನನ್ನು ಮುಟ್ಟೋ ಹಕ್ಕಿಲ್ಲ. ನನ್ನನ್ನು ಮುಟ್ಟೋ ಧೈರ್ಯ ನನ್ನ ಪ್ರಿಯಕರನಿಗೆ ಬಿಟ್ಟು ಮತ್ಯಾರಿಗೂ ಇಲ್ಲ. ಬಹುಶಃ ನೀವು ನನ್ನ ಹೃದಯದ ಪ್ರಿಯತಮನಾದ ಅರವಿಂದನೇ ಇರಬೇಕು. ಹೌದು ನಲ್ಲಿ, ನಾನೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಹೃದಯ ಮಿಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ನನ್ನ ಅರವಿಂದ್ ಅಂತ. ಈ ದೇಹದ ಅಂಗಾಂಗವನ್ನು ಮುಟ್ಟೋ ಹಕ್ಕು ನಿಮ್ಮೊಬ್ಬರನ್ನ ಬಿಟ್ಟು ಮತ್ಯಾರಿಗೂ ಇಲ್ಲ ಈ ಪ್ರಪಂಚದಲ್ಲಿ. ಹೌದೇ ಅಂಬಿಕಾ, ಅರ್ಜೆಂಟ್ ಬರಬೇಕು ಅಂತ ಹೇಳಿದಿಲ್ಲ, ಯಾಕೆ? ಯಾಕೆ ಅಂತ ಕೇಳ್ತಿರಲ್ಲ ನೀವು. ಇನ್ನು ಸ್ವಲ್ಪ ದಿವಸಗಳಲ್ಲಿಯೇ ನಮ್ಮ ಮದುವೆ ಇದೆ. ಮುಂದಿನ ತಿಂಗಳು 10ನೇ ತಾರೀಕಿಗೆ ನಮ್ಮ ಮದುವೆಯಂತೆ. ನಾನು ಇವತ್ತೇ ಊರಿಗೆ ಬರಬೇಕು ಅಂತ ನನ್ನ ತಂದೆಯವರು ನನಗೆ ಪತ್ರ ಬರೆದಿದ್ದಾರೆ. ನಾನು ಊರಿಗೆ ಹೊರಡೋ ಸಿದ್ಧತೆಯಲ್ಲಿರಬೇಕಾದ್ರೆ ನೀವು ಎಲ್ಲಿ ಅಂತ ಸಿಗ್ತಾನೇ ಇಲ್ಲ. ಅರವಿಂದ್, ಇವತ್ತು ನಾನು ನಮ್ಮ ಧರ್ಮಪುರಕ್ಕೆ ಹೊರಟಿದ್ದೀನಿ. ನಿಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ನನ್ನ ಮನಸ್ಸು ಯಾಕೋ ತಳಮಳವಾಗ್ತಾ ಇದೆ ಅರವಿಂದ್. ಯಾಕೆ ಅಂಬಿಕಾ ಅಷ್ಟೊಂದು ಭಯ? ನೀನು ಮದುವೆ ಆಗೋತನ ನಿಮ್ಮ ಮನೆಯಲ್ಲಿ ಇರ್ತೀಯ, ಮದುವೆ ಆದ ತಕ್ಷಣ ನಮ್ಮ ಮನೆಗೆ ಬರ್ತೀಯ. ಏನಿದ್ದರೂ ಇನ್ನು 15-20 ದಿವಸ ಮಾತ್ರ ಅಷ್ಟೇ. ನಾವಿಬ್ಬರು ಮದುವೆಯಾಗಿ ನೀವು ನಮ್ಮ ಮನೆಗೆ ಬರ್ತೀಯಲ್ಲ. 15 ದಿವಸ ಅಲ್ಲ ಅರವಿಂದ್, 15 ನಿಮಿಷ ನಿಮ್ಮನ್ನ ಬಿಟ್ಟಿರ್ಬೇಕಾದ್ರೆ ನನ್ನ ಮನಸ್ಸು ಏನೇನು ಹೇಳ್ತಾ ಇದೆ. ಯಾಕೆ? ಆಕಸ್ಮಿಕವಾಗಿ ನಾನು ಇವತ್ತೇ ಸತ್ತು ಹೋದರೆ? ಅರವಿಂದ್, ದಯವಿಟ್ಟು ಅಂತ ಮಾತನಾಡಬೇಡಿ. ಬಿಟ್ಟು ಅನ್ನಿ. ನೀವು ಸತ್ತೋದ್ರೆ ನಾನು ಬದುಕುಳಿತೀನಿ ಅಂತ ತಿಳಿದುಕೊಂಡಿದ್ದೀರಾ? ಖಂಡಿತ ಇಲ್ಲ. ನಿಮ್ಮ ಸಾವಿನ ಮಾನಸಿಕ ನೋವಿನಲ್ಲಿ ಕೊರಗಿ ಕೊರಗಿ ಕಲ್ಲಿನ ಗೊಂಬೆಯಾಗಿ ನಿಲ್ತೀನಿ. ಇಲ್ಲ, ನಿಮ್ಮ ಸಾವಿನ ಕ್ಷಣವೇ ನಾನು ವಿಷ ತೆಗೆದುಕೊಂಡು ಸತ್ತು ಹೋಗ್ತೀನಿ. ಅಂಬಿಕಾ, ಹೌದು ಅರವಿಂದ್, ಹೆಣ್ಣಿಗೆ 10 ಹಲವಾರು ಆಸೆಗಳಿರಬಹುದು. ಆದರೆ ಒಂದು ಹೆಣ್ಣು ಒಬ್ಬರಿಗೆ ಮಾತ್ರ ಹೃದಯಪೂರ್ವಕವಾಗಿ ತನ್ನ ಮನಸ್ಸನ್ನು ಕೊಟ್ಟಿರ್ತಾಳೆ. ಅವಳು ಅವನಿಂದ ದೂರವಾದಾಗ ಆ ಹೆಣ್ಣು ಬದುಕಿ ಸತ್ತಂತೆಯೇ ಸರಿ. ನೀವಿಲ್ಲದೆ ನಾನು ಬದುಕಿದ್ರೆ ನೀರಿಲ್ಲದೆ ಮೀನು ಬದುಕಿದಂತಾಗತ್ತೆ. ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲು ಸಾಧ್ಯವಿಲ್ಲ. ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವು ಬದುಕಲ್ಲಂತ ದೇವರಿಗೆ ಚೆನ್ನಾಗಿ ಗೊತ್ತು. ನನ್ನ ಪ್ರೀತಿಯನ್ನು ಸಂಗಮಗೊಳಿಸಲು ಮದುವೆಯನ್ನು ಮುಂದೂಡಲಿಲ್ಲ. ಇಷ್ಟರಲ್ಲೇ ಆಗ್ತಾ ಇದೆ, ಅಷ್ಟೇ ಸಾಕು. ನಮ್ಮ ಮನದಾಸಂತೆ ಎಲ್ಲವೂ ನಡೆದು ಹೋಗ್ತಾ ಇದೆ, ಅಷ್ಟೇ ಸಾಕು. ಹಾ ಅರವಿಂದ್, ನನಗೆ ಬಸ್ಸಿಗೆ ಟೈಮ್ ಆಗ್ತಾ ಇದೆ. ನಾನು ಹೋಗ್ಲಿ. ಅರವಿಂದ್, ನಿಮ್ಮ ಜೊತೆ ನಮ್ಮ ಮದುವೆಗೆ ಮತ್ತೆ ಯಾರ್ಯಾರು ಬರ್ತಾರೆ? ನಾನಂತೂ ಬರಲೇಬೇಕಲ್ಲ. ಹೌದು, ಮತ್ತೆ ನೀವಿಲ್ದೆ ನಾನೊಬ್ಳೆ ಮದುವೆ ಮಾಡ್ಕೊಳ್ಳ? ಹೌದಲ್ವೇ? ಹೌದು ಅಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ಬಂಧುಗಳು ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರಿ ನಿಮ್ಮೂರಲ್ಲಿರುವ ಲಕ್ಷ್ಮೀ ದೇವಿ ಗುಡಿಗೆ ಬಂದು ಬಿಡುತ್ತೇವೆ.
ಮದುವೆ ಮುಗಿದ ತಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ. ಹೌದಾ? ಮಧುಚಂದ್ರಕ್ಕೆ ಹೋಗೋ ಸ್ಥಳ ಯಾವುದು? ಬೇಡ ಮತ್ತೆ ಗೋವಾ ಅಥವಾ ಊಟಿ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಬಯಲು ಸೀಮೆಯ ನಿಸರ್ಗದ ಸೊಬಗು, ಆ ಸೊಬಗಿನ ಸೌಂದರ್ಯದ ಸಿರಿಯಲ್ಲಿ ಹರಿಯುವ ಜುಳು ಜುಳು ನಾದ, ಆ ನಾದದ ಅಲೆಗಳ ಮೇಲೆ ಹರಡುವ ಸೂರ್ಯನ ಕಿರಣದ ಕೆಂಬಣ್ಣ, ಆ ಕಿರಣದ ಕೆಂಬಣ್ಣದಲ್ಲಿ ಹಾರಾಡುವ ಹಕ್ಕಿಗಳ ಚಿಲಿಪಿಲಿ ನಾದ, ಹಿಂಪಾದ ಕೋಗಿಲಿಯ ಹಿಂಪಾದ ನಾದ, ಎಷ್ಟೊಂದು ರಮ್ಯವಾಗಿರುವ ಅಂಬಿಕಾ. ನಾವಿಬ್ಬರು ಆ ನದಿಯ ದಂಡೆಯ ಮೇಲೆ ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣಬಹುದು ಅಲ್ಲವೇ? ಅಂತೂ ನಿಮ್ಮ ಆಸೆ ಬಹುಬೇಗ ಕೈಗೂಡ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳಬೇಕು. ಇಷ್ಟು ಹೇಳುವುದಕ್ಕಾಗಿಯೇ ನನ್ನನ್ನು ಇಲ್ಲಿವರೆಗೂ ಕರೆಸಿದ್ದೀಯಾ? ಮತ್ತೆ ನಿಮಗೇನ್ ಬೇಕು? ಯಾವ ಕಾಣಿಕೆಯೂ ಕೊಟ್ಟು ಹೋಗಬೇಡ. ನೀನು ಮರಳಿ ಬರುವವರೆಗೂ ನಾನು ಸಮಾಧಾನ ಆಗುವಂತೆ ಒಂದು ಸಿಹಿ ಮುತ್ತು ಕೊಟ್ಟು ಹೋಗು. ಸರಿ, ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಕೊಡ್ತೀನಿ. ಬೇಗ ಕೊಡು ಅಂಬಿಕಾ, ಯಾರ ಕಣ್ಣಿಗಾದ್ರೂ ಬೀಳಬಹುದು. ಬದುಕಬೇಕು ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀರೋ ಸಿಹಿ ಮುತ್ತಿನ ಕಾಲಿಗೆ ಈ ಬಾರಿ ನನ್ನ ಸಾಡಿ ಹಾಕಿ
ಸಿಹಿ ಮುತ್ತಿನ ಕಾಣಿಕೆ ಕಳ್ಳ ಆಗಬ್ಯಾಡ ನೀ ಹಕ್ಕಿಗೆ ಕಾಳ ನಂಬಿ ಆಗಬ್ಯಾಡ ನೀ ಸಿಂಗಾಳ. ಆಗಬ್ಯಾಡ ನೀ ಹಕ್ಕಿಗೆ ಕಾಳ ನಂಬಿ ಆಗಬ್ಯಾಡ ನೀ ಸಿಂಗಾಳ. ಬದುಕಲ್ಲಿ ಹಂಗ ಹೇಳ ನಿನ ಬರತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ ಹೊರತ ಕಟ್ಟಿದ ಕನಸಿನ ಕೂಡ ಬಾಳಲಿಲ್ಲ ನೀ ನನ್ನ ತೋಡ ನನ್ನ ಬಿಟ್ಟು ನೀ ಹೋಗಬ್ಯಾಡ ಹೋದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ನೀ ಹೋಗಬ್ಯಾಡ ಹೋದರ ಈ ಜೀವ ಉಳಿದಿಲ್ಲ ನೋಡ ಬದುಕಲಿ ಹಂಗ ಹೇಳ ನಿನ ಮರತ ಕಣ್ಣೆತ್ತಿ ನೋಡಿಲ್ಲ ಯಾರನ್ನು ನಿನ ಹೊರತ ಕಟ್ಟಿದ ಕನಸಿನ ಕೂಡ ಆಗಲಿಲ್ಲ ನೀ ನನ್ನ ತೋಡ ನನ್ನ ಬಿಟ್ಟು ನೀ ಹೋಗಬ್ಯಾಡ ಹೋದರ ಈ ಜೀವ ಉಳಿದಿಲ್ಲ ನೋಡ ನನ್ನ ಬಿಟ್ಟು ನೀ ಹೋಗಬ್ಯಾಡ ಹೋದರ ಈ ಜೀವ ಉಳಿದಿಲ್ಲ ನೋಡ. ಅಲ್ರಿ ಅಂತೂ ಇಂತೂ ರೆಡಿಯಾಗಿ ನಾನು ಬಂದಿನ ಮದುವೆ ಆಗಕ್ಕ ಅಲ್ಲ ಮದುವೆ ಮಾಡ್ಕೊಂಡು ಮಾಸ್ತರ ಅಂತಂದ್ರ ಅಲ್ಲ ನಾನು ಹೇಳ್ಬೇಕಂದ್ರ ಮಾನಗಡೆ ಮಾಸ್ತರ್ ಎಲ್ಲಿ ಹೋಗ್ಯಾನೋ ಏನೋ ನಾಕತ್ತೀನಿ ಆದ್ರೆ ಮಾತತ್ ಹೇಳಿ ತಪ್ಕೊಂಡ್ರೆ ಸಾಕು 3 ತಿಂಗಳು ಮುಂದಕ್ಕೆ ಹೋಗವ ಆದ್ರೆ ನಂದು ಹೆಂಗ ತಡಿಬೇಕ ಅಲ್ಲ ಒಂದು ಸೌನ ನೆನಪಾಕೈತಿ ಎಲ್ಲಾರ ಹೋಗಿರ್ಬೇಕ್ರಿ ಅಂತೀನಿ ನೋಡು ನಾ ಬರ್ತಾನ ಬಿಡು ಮಗಳ ಅಲ್ಲ. ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ನಿನ್ನ ಸುಡಲೇ ನಾ ರೊಕ್ಕದ ಮ್ಯಾಲ. ನನ್ನ ಪ್ರೀತಿಗೆ ಬೆಲೆ ಯಾಕೆ ಕೊಡಲಿಲ್ಲ ಹೌದಾ ನಿನ್ನ ಸುಡಲೇ ನಾ ರೊಕ್ಕದ ಮ್ಯಾಲ. ನಿನ್ನ ಕೊಂದ ಸೋಗ ಕೊಂದ ಹುಡುಗಿನೆ ಹದಗೆಟ್ಟೆ ಪೂರ ಬದಗೆಟ್ಟೆ ಹೌದಾ ಹದಗೆಟ್ಟೆ ಹುಡುಗಿ ಬದಗೆಟ್ಟೆ. ನಿನ್ನ ಕೊಂದ ಸೋಗ ಕೊಂದ ಹುಡುಗಿನೆ ಹದಗೆಟ್ಟೆ ಪೂರ ಬದಗೆಟ್ಟೆ ಚಿಲ್ಲರ ಹುಡುಗಂತ ತಿಳಿದ ನಾನು ಪ್ರೀತಿಯ ಮಾಡೀನಿ ಹನ್ನಾಡ ಚಿಲ್ಲರ ಹುಡುಗಂತ ತಿಳಿದು ನಾನು ಪ್ರೀತಿಯ ಮಾಡೀನಿ ಹನ್ನಾಡ ಹುಡುಗರ ಪ್ರೀತಿ ಹಂಗಂತ ಹೇಳಿ ವೈಕೊತ್ತವಾದಿ ಹಿಂಗಾರ ಹುಡುಗರ ಪ್ರೀತಿ ಹಂಗಂತ ಹೇಳಿ ವೈಕೊತ್ತವಾದಿ ಹಿಂಗಾರ ನನಗೂ ಗೊತ್ತಿಲ್ಲ ಹೌದು ಯಾಕೆ ಸುಂದ್ರಿ ಬೆದಿಗೆ ಬಂದು ಎಮ್ಮೆ ಬಜಾರ್ದಾಗ ಅಡ್ಯಾಡ್ತತ್ಲ ಹಂಗ ಹಾಡ್ಕೋತ ಕುಣ್ಕೋತ ನಿಂತಿಲ್ಲ ನೀನು ಬಂದಿನ ಜಲ್ದಿ ಎದಕ್ಕೆ ಬಂದೆ ಜಲ್ದಿ ಮದುವೆಗೆ ಮದುವೆಗೆ ಬಂದ 3 ವರ್ಷ ಆಯ್ತು ಆದ್ರೆ ಏನ್ ಮಾಡೋದು ನೋಡ್ತಾರ ಹೋಗ್ತಾರ ಬರೀ ಒಲ್ಲೆ ಅಂತಾರ ನೋಡ್ತಾರ ಹೋಗ್ತಾರ ಒಲ್ಲೆ ಅಂತಾರ. ಯಾಕ ಸುಂದ್ರಿ ಅವ್ರ ಕಣ್ಣಿಗೆ ನಿಂದ ಚಂದ ಕಂಡ್ರೆ ಹಾಕಿಲ್ಲನ ಏನು ಚಂದ ಕಂಡಿಲ್ಲ ಅದ ನಿನ್ನ ಮುಖ ಚಂದ ಕಂಡಿತ್ತಂದ್ರ 4 ಮಂದ್ಯಾಗ ನಿಂತ ನಿನ್ನ ಮಾಡ್ತಿದ್ರ ಏನ್ ಮಾಡ್ತಿದ್ರು ಮದ್ವಿನ ಅವ್ರ ವಾಲ್ಯ ಅಂತ ಹೋಗ್ಯಾರ ಅಂದ ಮ್ಯಾಗ ಅವ್ರ ಕಣ್ಣಿಗೆ ನೀನು ಹೆಣ್ಣು ಕಣ್ಣ ಕಂಡಿಲ್ಲ ಹಾ ನೋಡಿ ಶರೀರ ಹೆಂಗೈತೆ ಸಂಧಿ ತಿರುಗಾಡೋ ಹಂದಿ ಕಂಡಾಗ ಕಂಡಿ ನಾನು ಹಂದಿ ಕಂಡಂಗ ಕಾಣಕತ್ತೀನ ಹೌದು ಮತ್ತೆ ಅವ್ರ ಕಣ್ಣಿಗೆ ಅಪ್ರಂಜಿ ಕಂಡಂಗ ಕಾಣಕತ್ತೀನಿ ಆದ್ರ ಅದಕ್ಕ ಹಂದಿ ಕಂಡಾಗ ಕಾಣತ್ಲೆ ಉಳಿದಿ ನನ್ನ ಹೇಳ್ತೀನಿ ತಡ್ಕೋರು ಅವ್ರ ಕಣ್ಣಿಗೆ ನಾನು ಅಪ್ರಂಜಿ ಕಂಡಂಗ ಕಾಣಕತ್ತೀನಿ ಆದ್ರ ನಂದು ದೊಡ್ಡದೈತಿ ಅಂತ ಒಲ್ಲೆ ಅಂದ್ರ ಅವ್ರು ದೊಡ್ಡದೈತಿ ಏನು ದೊಡ್ಡದೈತತ್ತ ನಂದು ಮರೆಯ ಭೂಮಿ ದೊಡ್ಡದೈತಿ ಯಾಕಂದು ಅವ್ರು ಒಕ್ಕಲ್ತನ ಮಾಡೋದಾಗಂಗಿಲ್ಲ ನೀರು ಹಾಸೋದು ಮಡ್ಡಿ ಹೊಡಿದು ಬಿತ್ತುದು ಆಗಂಗಿಲ್ಲ ಅಂತ ಹೇಳಿ ಬಂದು ವಾಪಸ್ ಹೋದ್ರ ನೀ ಆದ್ರೆ ಚಿತ್ತಿ ಮಾಡಬೇಡ ನಿನ್ನ ಹೊಲ ಎಟ್ಟ ದೊಡ್ಡದಿಡ್ಲಿ ನೀರು ಹಸಕ್ ಒಬ್ಬನ ತಂದು ಬಿಟ್ಟನ ತಿಳ್ಕೊ ನಿನ್ನ ಹೊಲದಾಗ ತಾವುಂಟಿ ಕಾಯಂ ನೀರ ಇರ್ಬೇಕು ಅಂತ ಕರ್ಕೊಂಡ್ ಬರ್ತಾನೆ ಅವರು ಇವ್ರು ಯಾಕ ನರಹರಿ ಮತ್ತೆ ಯಾರು ಬೇಕಾ ನೀನಿಲ್ಲ
ನೀನ ನಂದು ಪಾಲ್ದಂಗೆ ಮಾಡಿಬಿಡು, ವರ್ಷಕ್ಕೆ ನೀ ಎಷ್ಟು ಪೀಕ ತೆಗಿತಿ ಅಂತ ನಾ ಕೇಳಂಗಿಲ್ಲ. ನೋಡು ಸುಂದ್ರಿ, ನಾ ಮಾಡಕ್ಕೆ ವಾಲ್ ಅನ್ನಂಗಿಲ್ಲ, ಎಲ್ಲ ಮಾಡಕ್ಕೆ ಗಟ್ಟಿ ಅದನ. ನಮಗೆ ಕೊಟ್ಟ ಮೇಲೆ ಬೇರೆದವ್ರು ಕೊಟ್ಟ ಅಂದ್ರೆ ನಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಂಗತ್ತೆ. ನಮಗೆ ಕೊಟ್ಟ ಮೇಲೆ ಬೇರೆದವ್ರು ಕೊಡಂಗಿಲ್ಲ. ನೋಡ್ರಿ, ಒಂದ ಮಾತು ಹೇಳ್ತೀನಿ, ನೀ ಚಂದಂಗೆ ಬಿತ್ತುದು ಬೆಳೆದು ಮಾಡಿದೆ ಅಂದ್ರ, ನೀ ನನ್ನ ಕಣ್ಣಿಗೆ ಚಂದ ಕಂಡೆ ಅಂದ್ರ ಪಾಲ್ದಂಗೆ ಎಕರೆ ಹೊಲ ನಿನ್ನ ಹೆಸರೆಲ್ಲ ಹಚ್ತೀನಿ. ಯಾರ ಮುಖ ನೋಡಿ ಅಂತೀನಿ, ಅವನು ಇಂಥ ಹುಡಿ ನನಗೆ ಹೂ ಅಂದತ್ತಂದ್ರೆ ಈಕಿ ಹೊಲ ಅಲ್ಲ, ಈಕಿ ಭೂಮಿಯಾಗ ತೌಂಟಿ ಜುಳಿ ನೀರು ಹಾಕಿದಂಗೆ ಆಗ್ತತ್ತೆ. ನೀ ಹೊಲ ಹೆಂಗ ಹದ ಮಾಡಿ ನೋಡ್ತಿಯಲ್ಲ, ಹೊಲ ನನ್ನ ಕಣ್ಣಿಗೆ ಚಂದ ಕಂಡ್ರ ಮನಸ್ಸಿಗೆ ಬಂದ್ರ ನಿನ್ನ ಮದುವೆ ಆಕ್ಕಿ. ಸುಂದ್ರಿ, ಇವತ್ತು ಮುಂಜಾನೆ ಎತ್ಕೊಳ್ಪ ಯಾರ ಮುಖ ನೋಡಿನಿ ಅಂತೀನಿ. ಜೇರ್ ಕಡ್ತ ನೀ ನನಗೆ ಹೂ ಅಂದೆ ಅಂದ್ರೆ ನಮ್ಮಿಬ್ರು ಮದ್ವಿ ಹೆಂಗ ಅಕ್ಕಿತ್ತಂದ್ರ ಹಿಂದೂ ಆಗಬಾರ್ದು ಮುಂದೂ ಆಗಿರ್ಬಾರ್ದು. ಹಂಗ ಅಕ್ಕಿತ್ ನೋಡ, ಹೆಂಗ ಹಿಂದೂ ಆಗ್ಬಾರ್ದು ಮುಂದೂ ಆಗ್ಬಾರ್ದು. ಹಂಗ ಆಕತ್ತಂದ್ಯಾ? ಹೌದು. ಅಂಕಲ್ಗೆ ಜಾತ್ರೆಯಾಗ ನಿನ್ನ ನೆನಪ ಬರ್ತೈತಿ, ಅಂಕಲ್ಗೆ ಊರಾಗ ನಿನ್ನ ನೆನಪ ಬರ್ತೈತಿ, ನೆನಪ ಬರ್ತೈತಿ, ಮನದಾಗ ಎಲ್ಲೆಲ್ಲೋ ಆಗತೈತಿ. ಅಂಕಲ್ಗೆ ಜಾತ್ರೆಯಾಗ ನಿನ್ನ ನೆನಪ ಬರ್ತೈತಿ, ಅಂಕಲ್ಗೆ ಜಾತ್ರೆಯಾಗ ನಿನ್ನ ನೆನಪ ಬರ್ತೈತಿ, ನೆನಪ ಬರ್ತೈತಿ, ಮನದಾಗ ಎಲ್ಲೆಲ್ಲೋ ಆಗತೈತಿ, ನೆನಪ ಬರ್ತೈತಿ, ಮನದಾಗ ಎಲ್ಲೆಲ್ಲೋ ಆಗತೈತಿ. ಚಪ್ಪಲ ಮಹಿಂದನ ಬಾ, ಹಂಗಾದ್ರೆ ಹೋಗೋಣ. ನಡಿ. ಬಡವನ ಮನೆಗೆ ಬಂದು ನೀನೋಡ, ಬಡವನ ಮನೆಗೆ ನೀನೋಡ, ಬಡತನ ನೋಡಿ ಬಡವನ ಮನೆಗೆ ಬಂದು ನೀನೋಡ, ಬಡತನ ನೋಡಿ ಗೆಳತಿ ನಗಗಾಡ. ಬಡತನ ಸಿರಿತಾನ ಪ್ರೀತಿಗಿಲ್ಲ, ಬಡತನ ಸಿರಿತಾನ ಪ್ರೀತಿಗಿಲ್ಲ, ಜಾತಿ ಭೇದ ಭಾವ ಇದಕ್ಕಿಲ್ಲ. ಈ ಪ್ರೀತಿ ಅನ್ನೋದು ಸುಳ್ಳಲ್ಲ, ಈ ಪ್ರೀತಿ ಅನ್ನೋದು ಸುಳ್ಳಲ್ಲ, ಇದಕ್ಕೆ ಯಾರಿಗೆ ಮಿಗಿಲಿಲ್ಲ, ನನ್ನ ಮತ ಸುಳ್ಳಲ್ಲ.
ಮಗಳೇ ಅಂಬಿಕಾ, ದೇವರ ಪೂಜೆ ಮುಗಿಯಿತೇನಮ್ಮ? ಮುಗೀತು ಅಪ್ಪ. ಅಪ್ಪಾಜಿ, ಆ ದೇವರಲ್ಲಿ ಏನೆಂದು ಪ್ರಾರ್ಥಿಸ್ಕೊಳ್ಳಿ? ಮೊದಲು ನೀವು ಪ್ರಸಾದ ತೆಗೆದುಕೊಳ್ಳಿ, ಅನಂತರ ಆ ದೇವರಲ್ಲಿ ನಾನು ಏನೆಂದು ಕೇಳಿಕೊಂಡೆ ಅಂತ ಎಲ್ಲವನ್ನ ನಿಮಗೆ ಹೇಳ್ತೀನಿ. ಬನ್ನಿ, ಪ್ರಸಾದ ಸ್ವೀಕರಿಸಿ. ಮಗಳೇ ಅಂಬಿಕಾ, ಈ ಮನೆಗೆ ನೀನು ಬಂದಾಗಿನಿಂದಲೂ ನಿತ್ಯ ನೇಮ, ಪೂಜೆ, ಪುನಸ್ಕಾರ, ಆಚಾರ, ವಿಚಾರ, ಒಪ್ಪತ್ತು ಎಲ್ಲವನ್ನು ಮಾಡ್ತಾ ಇದ್ದೀಯಲ್ಲಮ್ಮ. ದೇವರಲ್ಲಿ ಹಂತ ಹರಿಕೆ ಏನೆಂದು ಹೊತ್ತಿರುವೆಯಮ್ಮ? ಅಪ್ಪ, ಹೆತ್ತ ತಂದೆಯೇ ದೇವರಿಗಿಂತ ಹೆಚ್ಚಾಗಿರುವಾಗ ಆ ದೇವರಲ್ಲಿ ಏನೆಂದು ಪ್ರಾರ್ಥಿಸ್ಕೊಳ್ಳಿಲ್ಲಪ್ಪ. ಹೆತ್ತ ತಾಯಿ ಸತ್ತು ಹೋದ್ಮೇಲೆ ಮುತ್ತಿನ ಹಾರದಂತೆ ನನ್ನನ್ನು ನಿಮ್ಮ ಉಡಿಯಲ್ಲಿ ಹಾಕಿಕೊಂಡು ನಿತ್ಯ ಜೋಪಾನಗೈದೆ. ಬಡತನದ ಭವನಿಯಲ್ಲಿ ನೊಂದು ಬೆಂದು ರಕ್ತ ಸುಟ್ಟು ವಿದ್ಯೆ ಕಲಿಸಿ ಬುದ್ಧಿವಂತಳನ್ನಾಗಿ ಮಾಡಿದ್ದೀರಿ. ಹೆತ್ತ ತಾಯಿಯ ಹಾಲನ್ನ ನಾಡು ಕಾಣದೇ ಇದ್ರೂ ಚಿಂತೆ ಇಲ್ಲ. ಪ್ರೀತಿಯ ಪರ್ವದಲ್ಲಿ ಪ್ರೇರಣೆ ನೀಡಿದ್ದೀರಿ. ನನ್ನ ಪ್ರತಿಯೊಂದು ಮಾತಿಗೂ ಮಾನ್ಯತೆ ಕೊಟ್ಟು ಕರುಣೆ, ಅನುಕಂಪನ ಮರೆಯದಂತೆ ಮಾಡಿದ್ದೀರಿ. ಈಗ ನಿಮ್ಮ ಮಾತಿನ ಮಗಳಾಗಿ ನಿಮ್ಮ ಮುಂದೆ ನಿಂತಿದ್ದೇನಪ್ಪ. ಹೌದಮ್ಮ ಮಗಳೇ, ನೀ ಹೇಳುವ ಮಾತು ಮಾತ್ರ ಸತ್ಯ. ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣ ಇದೆಯಮ್ಮ. ನಿನ್ನ ಹೆತ್ತಮ್ಮ ನೀನು ಹುಟ್ಟಿದ ತಕ್ಷಣ ತೀರಿಕೊಂಡು ಹೋದಳು. ಸಾಯುವ ಮುನ್ನ ನನ್ನಿಂದ ಒಂದು ವಚನ ತೆಗೆದುಕೊಂಡಳು. ಹುಟ್ಟುವ ಮಗು ಹೆಣ್ಣಾಗಲಿ ಗಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಕಾಣುವವರ ಕಣ್ಣಿನಲ್ಲಿ ಕೀಳಾಗಿ ಕಾಣಬಾರದು. ಈ ಸಮಾಜದಲ್ಲಿ ಸುಶಿಕ್ಷಿತರು, ಸೌಜನ್ಯರು, ಸ್ವಾಭಿಮಾನಿಗಳು ಎನ್ನುವಂತೆ ಬೆಳೆಸು ಎಂದು ನನ್ನಿಂದ ವಚನ ತೆಗೆದುಕೊಂಡು ತೀರಿ ಹೋದಳು. ಅವಳ ಅಭಿಲಾಷೆಯಂತೆ ನಿನ್ನನ್ನು ಹೆಜ್ಜೆ ಹೆಜ್ಜೆಗೆ ಎಚ್ಚರ ವಹಿಸಿ ನಿನ್ನನ್ನು ಚೊಕ್ಕಾಗಿ ಚಿನ್ನದಂತೆ ಬೆಳೆಸಿದ್ದೇನೆ ಮಗಳೇ. ಮಗಳೇ ಅಂಬಿಕಾ, ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತ ಬರುವುದಮ್ಮ. ಬೆಳೆದು ನಿಂತ ನಿನ್ನಂಥ ಮಗಳಿಗೆ ಮದುವೆಯೊಂದನ್ನು ಮುಗಿಸಿಬಿಟ್ಟರೆ ನನ್ನ ಮನದಾಸೆ ಮುಗಿಯಿತಮ್ಮ, ಮುಗಿಯಿತು. ಅಪ್ಪ, ಈ ಮಗಳ ಭವಿಷ್ಯಕ್ಕಾಗಿ ನಿನ್ನ ಆಯುಷ್ಯವನ್ನೇ ಮುಡುಪಾಗಿಟ್ಟಿದ್ದೀಯಪ್ಪ. ಹೆತ್ತ ತಾಯಿಯನ್ನು ಕಳೆದುಕೊಂಡ ನನ್ನಂತಹ ಅನಾಥ ಮಕ್ಕಳು ನಿನ್ನಂತ ಹೆತ್ತಪ್ಪನನ್ನು ಪಡೆಯಬೇಕಾದ್ರೆ ಅವರ ಪುಣ್ಯವಿರಬೇಕು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪ್ರಾಯದ ಮಗಳಿಗೆ ಪವಿತ್ರ ಮಂಗಲಸೂತ್ರ ದೊರಕಿಸಿಕೊಡಲು ಮುಂದಾಗಿರುವಿರಿ. ಈ ಮನೆಯ ಮಾನವತ್ತರ ಮಗಳಾಗಿ ಹೆತ್ತವರ ಕರಳಿಗೆ ಯಾವ ಗೊತ್ತು ತರದೆ ಮಾಡಿಕೊಂಡ ಗಂಡನಿಗೆ ಸತಿ ಸಾವಿತ್ರಿಯಾಗಿ ಬದುಕ್ತೀನಿ ಅಂತ ನಿನಗೆ ಮಾತು ಕೊಡ್ತೀನಿ ಅಪ್ಪ. ಸಂತೋಷವಾಯಿತು ಮಗಳೇ, ತುಂಬಾ ಸಂತೋಷವಾಯಿತು. ಈ ಬಡವನ ಮಗಳಾದರೂ ಮಾಡಿಕೊಂಡ ಗಂಡನಿಗೆ ಗರುಡ ಪಕ್ಷಿಯಾಗದೆ ಮನೆ ಮುಂದೆ ಬಂದರೆ ಬರಮಾಡಿಕೊಳ್ಳುವ ರಗಿಳಿಯಾಗಬೇಕಮ್ಮ. ಮಾನ ಮರ್ಯಾದೆಯ ಮಾತೆ ಸದಾ ನಿನ್ನ ಮನದಲ್ಲಿರಬೇಕು. ಹುಟ್ಟಿದ ಮನೆಯ ಕೀರ್ತಿ ಕೊಟ್ಟವರ ಮನೆಯ ಜ್ಯೋತಿಯಾಗಿ ಬಾಳಬೇಕಮ್ಮ. ಮಗು ಅಂಬಿಕಾ, ಹೊಟ್ಟೆಗೆ ಹಿಟ್ಟು ಇರದಿದ್ದರೂ ಚಿಂತೆ ಇಲ್ಲ. ಗರತಿ ತನ್ನ ಮಾನ ಬಿಟ್ಟು ಕೊಡಬಾರದು. ಕಟ್ಟಿಕೊಂಡವನಿಗೆ ಗಟ್ಟಿ ಬಂಗಾರವಾಗಬೇಕು. ಅಕ್ಕಪಕ್ಕದವರಿಗೆ ಹಾಲು ಹಣ್ಣಾಗಬೇಕು. ಬಾಳಿನುದ್ದಕ್ಕೂ ಬಂಗಾರದ ಬದುಕು ನಡೆಸೆಂದು ನಿನಗೆ ಕೈ ಮುಗಿದು ಕೇಳಿಕೊಳ್ಳುವೆ ಮಗಳೇ. ಅಪ್ಪ, ನಾನು ನಿಮ್ಮ ರಕ್ತ ಹಂಚಿಕೊಂಡು ಬಂದವಳಪ್ಪ. ನಿಮ್ಮಿಚ್ಛೆಯಂತೆ ಸ್ವಚ್ಛಂದವಾಗಿ ಬದುಕು ನಡೆಸಿ ನಿಮ್ಮ ಹೆಸರಿಗೆ ಯಾವ ಕಳಂಕವೂ ಬಾರದಂತೆ ಬಾಳಿನುದ್ದಕ್ಕೂ ಎಷ್ಟೇ ಕಷ್ಟಗಳೇ ಬರಲಿ ಅದನ್ನು ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ದಟ್ಟತನದಿಂದ ಎದುರಿಸುವ ಧೈರ್ಯ ನನ್ನಲ್ಲಿದೆ. ದುಷ್ಟರ ಕಾಟ ಹೆಜ್ಜೆ ಹೆಜ್ಜೆಗೂ ಬಂದರೂ ಅದನ್ನ ಧಿಕ್ಕರಿಸುವ ಬಲ ನನ್ನಲ್ಲಿದೆ. ಈ ಮನೆಯ ಮಾನವತ್ತರ ಮಗಳಾಗಿ ಮಾಡಿಕೊಂಡ ಗಂಡನಿಗೆ ಮಾನ್ಯವಾಗಿ ನೋಡುವವರ ಕಣ್ಣಲ್ಲಿ ರತ್ನವಾಗಿ ಕೊನೆ ಬಿಸಿರಿರುವವರೆಗೂ ಶೀಲದ ಸಾಗರವಾಗಿ ಈ ಬದುಕೆಂಬ 3 ದಿನದ ಸತ್ಯ ಮುಗಿಸುವೆ ತಂದೆ. ಇದಕ್ಕೆ ನಿನ್ನ ಪಾದ ಮುಟ್ಟಿ ಸಾಕ್ಷಿ ಮಾಡು. ಎದ್ದೇಳು ಮಗಳೇ, ಎದ್ದೇಳು. ಹಡೆದವರು ಹೇಳಬೇಕಾದ ಮಾತನ್ನು ಹೇಳಿದ್ದೇನೆ. ಇನ್ನು ನುಡಿದಂತೆ ನಡೆದುಕೊಳ್ಳಬೇಕಾದವಳು ನೀನು. ಮಗು ಅಂಬಿಕಾ, ಒಂದು ಮಾತು ಮಾತ್ರ ನೀನು ನೆನಪಲ್ಲಿ ಇಟ್ಟುಕೊಳ್ಳಬೇಕು. ಏನಪ್ಪ ಅದು? ಹೆಣ್ಣಾದವಳು ಎಲ್ಲವನ್ನೂ ಕಳೆದುಕೊಳ್ಳಲಿ,
ಆದರೆ ಹೆಣ್ತನವನ್ನು ಕಳೆದುಕೊಂಡು ಹೆಣ್ಣು ಕಸ ತಿನ್ನುವ ಕತ್ತೆಗಿಂತಲೂ ಕೀಳಾದವಳು. ಅಂಥವಳು ಹೆಣ್ಣಾಗಿರದೆ ಮಣ್ಣಿಗೆ ಹೋಗುವ ಹೆಣವಾದರೆ ಎಷ್ಟೇ ಲೇಸು ಮಗಳೇ. ಆಯ್ತು ಅಪ್ಪಾಜಿ, ನಿಮ್ಮ ನ್ಯಾಯ ನೀತಿ ಧರ್ಮದ ನುಡಿಯಂತೆ ನಡೆಯೋ ನಿಮ್ಮ ಮುತ್ತಿನಂತ ಮಗಳಾಗಿ ಮುಂದುವರಿಯುವೆ. ಆಯ್ತೆ? ಸಂತೋಷವಾಯಿತು ಮೊಮ್ಮಗಳೇ. ನನ್ನ ಆಸೆಯನ್ನು ಈಡೇರಿಸುವ ಮಗಳು ನೀನಾದರೆ ನಿನ್ನ ಮದುವೆಯನ್ನು ವೈಭವದಿಂದ ಮಾಡಿ ಗಂಡನ ಮನೆಗೆ ಹೇಗೆ ಕಳಿಸಿಕೊಳ್ಳುವೆ ಗೊತ್ತಾ? ಹೇಗೆ ಕಳಿಸುವೆ ಅಪ್ಪ? ಹಾಗಾದರೆ ಕೇಳಮ್ಮ ಈ ನನ್ನ ಹಾಡು. ಹೋಗಲ್ಲಿ ಒಣ್ಣಾಗಿ ಬಾಳಲ್ಲಿ ಹೆಣ್ಣಾಗಿ ಹೋಗಲಿ ಒಣ್ಣಾಗಿ ಬಾಳಲಿ ಹೆಣ್ಣಾಗಿ ಹೋಗಲಿ ಒಣ್ಣಾಗಿ ಬಾಳಲಿ ಸವರಿಗೆ ಎದುರಾಗಿ ನಗಜಲ್ಲಿ ನಗಜಲ್ಲಿ ಬಂಗಾರದ ಬೆಲೆಗೆರಗಿ ಬಂಗಾರದ ಹೆಣ್ಣಾಗಿ ಹೋಗಲಿ ಮಣ್ಣಾಗಿ ಬಾಳಲಿ ಹೆಣ್ಣಾಗಿ ಹೋಗಲಿ ಮಣ್ಣಾಗಿ ಬಾಳಲಿ ಸವರಿಗೆ ಎದುರಾಗಿ ನಗಜಲ್ಲಿ ಗಲ್ಲಿ 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 ಮಾವನ ಮನೆ ಸೊಸೆ ಮಾವನ ಮನೆ ಸೊಸೆ ಮಾಣಿಕ್ಯದ ಬೆಲೆ ನೆನಪಿರಲಿ ಮಾಣಿಕ್ಯದ ಬೆಲೆ ನೆನಪಿರಲಿ ಕೀರ್ತಿಶಾಲಿಯ ಕೀರ್ತಿಶಾಲಿಯ ಹೆಣ್ಣಾಗಿ ಹೋಗಲಿ ಬಣ್ಣಾಗಿ ಬಾಳಲಿ ಹೆಣ್ಣಾಗಿ ಬಣ್ಣಾಗಿ ಬಾಳಲಿ ಸವರಿಗೆ ಎದುರಾಗಿ ಜಲ್ಲಿ 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 ಮಗಳೇ ಅಂಬಿಕಾ, ಇನ್ನು 4 ದಿನದಲ್ಲಿ ನಿನ್ನ ಮದುವೆ ಬಂತಮ್ಮ. ಈ ವಿಚಾರನ ಸ್ವಲ್ಪ ಗೌಡ್ರ ಹತ್ರ ವಿಚಾರ ಮಾಡಬೇಕು. ಯಾಕಂದ್ರೆ ಬಂಗಾರ ಭಾಳ ತುಟ್ಟಿಗಿದೆ ಅಮ್ಮ, ನಿಮಗೆ ಹಾಕಿ ಕಳಿಸ್ಬೇಕಲ್ಲ. ಇನ್ನೊಂದು 2 ಲಕ್ಷ ರೂಪಾಯಿ ಅವ್ರ ತಕ್ಕ ಕೇಳಬೇಕಾಗಿದೆ. ನಾನು ಅವ್ರ ಮನೆತನ ಹೋಗಿ ಬರ್ತೀನಿ, ನೀನು ಒಳಗೆ ಹೋಗಮ್ಮ. ಸರಿಯಪ್ಪ. ಚಂದಮಾಮ ಚಂದಮಾಮ ಬೆಳದಿಂಗಳಾಗಿ ಚಂದಮಾಮ ಚಂದಮಾಮ. ಮಂತೇಶ ಹೊಲದ ಕಡೆ ಹೋಗಿ ಬಂದೀವಪ್ಪ, ದುನು ಆಗೈತಿ. ನೀ ಮನೆಗೆ ಹೋಗ. ನಾನು ಅಟ್ ರುದ್ರನ ಮನೆಗೆ ಹೋಗಿ ಪಾಪ ಅವ ಮದುವೆ ಸಂಬಂಧ ರೊಕ್ಕ ಕೇಳಿದ್ದ, ಒಂದಿವ್ಸ ರೊಕ್ಕ ಕೊಟ್ಟು ಬರ್ತೀನಿ. ಹೋಗಪ್ಪ ಮನೆಗೆ. ಬೇಡಪ್ಪಾಜಿ, ನೀವು ಮನೆಗೆ ಹೋಗಿ, ನನ್ನ ಕೈಯಲ್ಲಿ ಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೇನೆ. ಬೇಡಪ್ಪ, ಕಬ್ಬಿಣ ರವದಾಗತ್ತಿ ಅಡ್ಡಾಡಿ ಕಾಲು ಜಾರಿ ಮೊದಲ ಹಾಪ್ಳಾಗಿ ಯಾಕೆ ಬೇಕು ನಿನಗೆ? ಸುಮ್ ಮನೆಗೆ ಹೋಗ, ನಾ ಕೊಟ್ಟು ಬರ್ತೇನೆ. ಇಲ್ಲ ಅಪ್ಪಾಜಿ, ನೀವು ಭಾಳ ಆಯಾಸಗೊಂಡಿದ್ದೀರಿ. ನೀವು ಮನೆಗೆ ಹೋಗಿ, ಅಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಿರ್ತಾಳೆ, ಊಟ ಮಾಡಿ ಹೋಗಿ. ಆಯ್ತು.
ನೋಡು ರುದ್ರ ರುದ್ರ ಬಹುಶಃ ಅಂಗಡಿ ಮುಂದಾರ ನೋಡ ಅಲ್ಲಿ ಇರ್ಕಂಡ್ ಸಾಲಿ ಮುಂದೆ ನೋಡ ಇರ್ಕಂಡ್ ಸೀದಾ ಅವ್ರ ಮನೆಗೆ ಹೋಗಿ ಕೊಟ್ಟ ಬಾ. ಆಯ್ತಪ್ಪಾಜಿ ನಾನು ಹೋಗಿ ಬರ್ತೇನೆ. ಹೋಗಿ ಬಾ. ರುದ್ರ ದೇ ರುದ್ರ ಯಾರಿದ್ದೀರಿ ಮನೆಯಲ್ಲಿ? ರುದ್ರ ದೇ ರುದ್ರ ಯಾರಿದ್ದೀರಿ ಮನೆಯಲ್ಲಿ? ಯಾರವರು? ಓಹೋ, ನೀನಾ? ನಮ್ಮ ಮನೆಗೆ ಯಾರೋ ಅತಿಥಿಗಳ ಬಂದಿರಬಹುದು ಅಂತ ನಾನು ತಿಳಿದುಕೊಂಡಿದ್ದೆ. ಆದ್ರೆ ಬಾಗಿಲಲ್ಲಿ ಬಂದು ನಿಂತಿದ್ದು ನನ್ನ ಬೆನ್ನು ಹತ್ತಿದ ಬೇತಾಳದ ಭೂತ. ಬೆಂಗಳೂರಿನಲ್ಲಿ ಬೆನ್ನು ಹತ್ತಿದ್ದು ಸಾಲ್ತು ಅಂತ ತಿಳಿದು ಈಗ ಇಲ್ಲಿವರೆಗೂ ಬಂದಿದ್ದೀಯಾ? ಮಾಂತೇಶ್, ನಿನ್ನ ಬುದ್ಧಿ ಶುದ್ಧವಿಲ್ಲ ತಾನೇ? ಕರೆಯದೆ ಮತ್ತೊಬ್ಬರ ಮನೆಗೆ ಬರೋದಕ್ಕೆ ನಿನ್ನ ಆತ್ಮಕ್ಕೆ ನಾಚಿಕೆ ಬರೋದಿಲ್ವೇ? ಮಾತನಾಡು ಮಾಂತೇಶ್, ನಾನು ಕೇಳ್ತಿರೋದು ನಿನ್ನನ್ನೇ. ನೀನೇಕೆ ಇಲ್ಲಿಗೆ ಬಂದೆ? ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಯಲ್ಲಿ ತಪ್ಪಿ ಹೆಜ್ಜೆ ಇಡಲು ನಾನು ಲಜ್ಜೆಗೆಟ್ಟ ಪುರುಷ ನಾನಲ್ಲ. ನಾನ್ಯಾರೆಂಬುದು ಇನ್ನು ಅರಿತುಕೊಂಡಿಲ್ಲ. ಅರಿತುಕೊಂಡಿದ್ದರೆ ನೀನು ನನ್ನ ಬರುವ ಮೊದಲು ನಿನ್ನ ಮನೆಯಲ್ಲಿ ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ. ನೋಡು ಅಂಬಿಕಾ, ಈ ವಿಷಯವನ್ನು ತಿಳಿಸಲಾರದೆ ಇದು ನಿನ್ನ ದುರ್ದೈವ. ನೀನು ಈ ಊರಿನ ಧನರಾಜ್ ಮನೆಯಲ್ಲಿ ದುಡಿಯುತ್ತಿರುವ ವೃದ್ಧನ ಮಗಳು ತಾನೇ? ಹೌದು. ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು. ಬಯಸಿ ಬಂದವನು ನಾನು ಅಲ್ಲ ಅಂಬಿಕಾ. ಬರುವಂತ ಅವಶ್ಯ ಮಾಡಿಕೊಟ್ಟವನು ನಿನ್ನ ತಂದೆ. ಅಂದ್ರೆ ನಾನು ಈ ಊರಿನ ಧನರಾಜ್ ಅವರ ಮಗ, ಏಕೈಕ ಪುತ್ರ ಮಹಾಂತೇಶ್ ದನಿ. ನೀನು ಧನರಾಜ್ ದನಿ ಮಗನ? ಹೌದು. ಯಾಕೆ ಅಂಬಿಕಾ? ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟಿತೆ. ಇಲ್ಲ ನಿಂತ ನೆಲವೇ ನಂಬದಂತಾಯಿತು. ಇಲ್ಲ ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ. ಕೇಳು ಅಂಬಿಕಾ, ನಾನು ನಿನ್ನನ್ನು ಪ್ರೀತಿಸಿದೆ, ತಪ್ಪಾಯಿತು. ತಪ್ಪಾಗಿಲ್ಲ. ನಿನ್ನನ್ನ ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳೋ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಟಲಿಲ್ಲ, ಎಲುಬು ತಿನ್ನೋ ನಾಯಿ ಹುಟ್ಟಲ್ಲ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ಅಂಬಿಕಾ, ನಿನ್ನ ನಾಲಿಗೆ ಸ್ವಲ್ಪ ಹತೋಟಿಯಲ್ಲಿರಲಿ. ಮನ ಬಂದಂತೆ ಎನ್ನುತ್ತಿದ್ದೆ. ಆದರೆ ನಿಂತ ನೆಲದಲ್ಲಿ ನಿನ್ನನ್ನು ದೇಹವನ್ನು ಮಣ್ಣು ಪಾಲು ಮಾಡಬಹುದಾಗಿತ್ತು. ಆದರೆ ನಾನ್ಯಾರು ಎಂಬುದನ್ನು ಅರಿತುಕೊಂಡು ಮಾತನಾಡು. ನಿನ್ನಂತ 10 ಜನರಿಗೆ ಹಣ್ಣು ಹಾಕುವ ಪುಣ್ಯವಂತರ ಮನೆತನ ನನ್ನದು. ನಾನು ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣುಗಳನ್ನು ಸಾಲಾಗಿ ನಿಲ್ಲಿಸಬಲ್ಲವು. ಆದರೆ ನಿನ್ನನ್ನು ಪಡೆದುಕೊಳ್ಳಬೇಕ ಮನದಲ್ಲಿ ನನ್ನ ಆಸೆ ತುಂಬಿಕೊಂಡಿದೆ. ಆ ಒಂದು ಕಾರಣಕ್ಕೆ ನೀನು ದಕ್ಕಿ ಹೋದೆ. ಇಲ್ಲದಿದ್ದರೆ ಯಾಕೆ ನಾನು ಅಷ್ಟೊಂದು ರೂಪಸಿ?
ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ. ಗೆವ್ವಣದ ಹೊಳೆಯಲ್ಲಿ ಅಂಬಿಕನಾಗಿ ನಾನು ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ನಿಂತ ಈ ಮನೆ ಅರಿಗಿನ ನೀನೆ, ನಿನ್ನ ಪ್ರೀತಿ ಅರಮನೆಯಲ್ಲಿ ಮಹಾರಾಣಿ ನೀನು ಮಹಾರಾಜನಾಗ ಬೆರಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಮನರೀತಿಯಿಂದ ಮುಚ್ಚೋ ಮೂರ್ಖ, ಮನ ಬಯಸಿದ ದೇಹವನ್ನ ಕುಕ್ಕಲು ಇದೇನು ದೇವದಾಸಿಯ ಹಕ್ಕಿಯಲ್ಲ, ದೇವರಿಗೆಂದು ಮೀಸಲಾಗಿಟ್ಟ ಪವಿತ್ರ ಹಕ್ಕಿನಾಡು. ನನ್ನನ್ನ ಕುಕ್ಕಲು ಬಂದದ್ದೇ ಆದ್ರೆ ನಿನ್ನ ರೆಕ್ಕೆಯನ್ನೇ ಕತ್ತರಿಸಿಕೊಳ್ಳಬೇಕಾಗತ್ತೋ ನೀಚ. ಹೆಣ್ಣು ಒಲಿದು ಬರಬೇಕಾದ್ರೆ ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಮಿಸ್ಟರ್ ಮಾಂತೇಶ್, ನಾನೊಂದು ಮಾತು ಹೇಳ್ತೀನಿ ಕೇಳು. ಒಲಿಯಲಾರದ ಹೆಣ್ಣಿನ ಬೆನ್ನು ಹತ್ತೋದು ಅಂದ್ರೆ ಸೇದು ಬಾವಿಯ ನೀರನ್ನ ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ. ಪ್ರೀತಿ ಇಲ್ಲದ ಹೆಣ್ಣನ್ನ ಅತ್ಯಾಚಾರಗೊಳಿಸೋದು ಅಂದ್ರೆ ಉಪ್ಪಿಲ್ಲದ ಅಡಿಗೆಯನ್ನ ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗೋದು ಅಂದ್ರೆ ಗಟಾರದ ನೀರಿಗೆ ಗಂಧದೆಣ್ಣೆ ಚೆಲ್ಲಿದಂತೆ ಸರಿ. ಈ ಮಾತನ್ನ ನೀನು ಅರಿತುಕೊಂಡ್ರೆ ಮಾನವಂತನಾಗುವುದು. ಇರ್ದಿದ್ರೆ ನಿನ್ನ ಪ್ರಾಣವನ್ನ ನನ್ನ ಕೈಯಲ್ಲಿಯೇ ಕಳೆದುಕೊಳ್ಳುವೆಯೋ ಕುಲಪಾತಕ. ಬುಚ್ಚು ಬಾಯಿ ಹುಚ್ಚು ಹೆಣ್ಣೆ, ಬಾಯಿಗೆ ಬಂದಂತೆ ನುಡಿದಿದ್ದೆ, ಆದರೆ ನನ್ನ ಕೋಪದ ಬಿತ್ತು ನೆತ್ತಿಗೆ ಇರುವುದು. ನೀನೆಷ್ಟೇ ಉಪದೇಶದ ಮಾತುಗಳನ್ನು ಹೇಳಿದರು ನನ್ನ ಹೃದಯದಲ್ಲಿ ನೀನೇ ತುಂಬಿಕೊಂಡಿರುವೆ. ಈ ಮಾಂತೇಶಿಗೆ ಗೊತ್ತಿರುವುದು ಒಂದೇ, ತಿಳಿದು ಬರಲಾರದ ಹೆಣ್ಣನ್ನು ಒಲಿಸಿಕೊಂಡು ಬಳಬೇಕೆಂಬ ಮನೆತನದವ ನಾನು. ಪ್ರೀತಿ ಇಲ್ಲದ ಹೆಣ್ಣನ್ನು ಪೂಜಿಸಿದ ಭೋಗಿಸುವಂತೆ ಅಮೃತ ಉಂಡಂತೆ ಸವಿಜೇನು ನಾನು. ನನ್ನ ಬಾಳಿಗೆ ಮನಸ್ಸಿಲ್ಲದ ಹೆಣ್ಣನ್ನು ಮದುವೆ ಆಗುವ ಈ ಸಮಯದಲ್ಲಿ ನಾವಿಬ್ಬರು ಸರಸ ಹೊಡೆದು ಉತ್ತಮ ಅಂತ ಹೌದಾ? ಹೌದು. ಮಿಸ್ಟರ್ ಮಾಂತೇಶ್, ನಾನೊಂದು ಮಾತು ಕೇಳ್ತೀನಿ, ನನಗುತ್ತರ ಕೊಡ್ತೀಯಾ? ಹೇಳು, ಅದೇನಂತೆ? ಮಾಂತೇಶ್, ಮಾನವನು ಹೊಟ್ಟೆ ಹಸಿದಾಗ ಹೊಟ್ಟೆಗೆ ಏನ್ ತಿಂತಾನೆ? ಎಂತ ಪ್ರಶ್ನೆ! ಹಸಿದವನು ಅನ್ನವನ್ನು ತಿನ್ನುತ್ತಾನೆ. ಅನ್ನವನ್ನ ತಿನ್ನೋ ಬದಲು ಸಗಣಿಯನ್ನೇಕೆ ತಿನ್ನಬಾರದು? ಅಂಬಿಕಾ, ಸ್ವಲ್ಪ ನಾಲಿಗೆಯನ್ನು ಬಿಗಿ ಹೇಳಿದ ಮಾತನಾಡು. ಹಸಿದವನು ಹಟ್ಟಿ ಅನ್ನವನ್ನು ತಿನ್ನಲು ಬಿಟ್ಟು ಸಗಣಿ ಎಂದಿಗೂ ತಿನ್ನಲಾರ. ಈಗ ನೀನು ತಿನ್ನಲು ಬಂದದ್ದು ಅನ್ನವನ್ನಲ್ಲ, ಸಗಣಿಯನ್ನ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಗಂಡಿಗೊಂದು ಹೆಣ್ಣು ಬೇಕು ಅಂತ ಬ್ರಹ್ಮ ಹೆಣ್ಣನ್ನ ಸೃಷ್ಟಿಸಿದ್ದ. ಇದನ್ನ ತಿಳಿಯದೆ ಪರ ಹೆಣ್ಣಿನ ಮೇಲೆ ಕಣ್ಣಾಡಿಸಿದ್ರೆ ನೀನು ಸಗಣಿಯನ್ನ ತಿಂದಂತೆ ಸರಿ. ಸಾಕು ನಿಲ್ಲು ನಿನ್ನ ವೇದಾಂತ. ನಿನ್ನ ವೇದಾಂತ ಕೇಳಲು ನಾನು ಇಲ್ಲಿ ಬಂದಿಲ್ಲ. ಇಂದು ಒಂದು ನಿರ್ಧಾರ ಮಾಡಿಕೊಂಡಿದ್ದೇನೆ. ಒಂದರಲ್ಲಿ ಎರಡರಲ್ಲಿ ಒಂದು ಆಗಲೇಬೇಕು. ಏನಾಗಬೇಕು? ನೀನು ನನ್ನ ಒಳಗಬೇಕು ಒಂದು, ಇಲ್ಲ ನನ್ನ ಕೈಯಿಂದ ನಿನ್ನ ಪ್ರಾಣ ಹೋಗಬೇಕು ಒಂದು. ಹೆಚ್ಚು ಸಮಯ ನಿನಗಿಲ್ಲ, ಸ್ವಲ್ಪ ವಿಚಾರಿಸು. ಅಂತೂ ಇವಳು ಒಂದು ನಿರ್ಧಾರಕ್ಕೆ ಬಂದಿದ್ದಾಳೆ. ಇಂಥ ಹೊತ್ತಿನಲ್ಲಿ ನಾನಿವರ ಶತ್ರು ಆಗೋದು ತರವಲ್ಲ. ಬುದ್ಧಿವಂತಿಕೆಯಿಂದ ಪಾರಾಗೋದೇ ಒಳ್ಳೆಯದು. ಮಾಂತೇಶ್, ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಜಗತ್ತಿನಲ್ಲಿ ನಿಮ್ಮಷ್ಟು ಪ್ರೀತಿಸುವವರನ್ನ ನಾನು ಯಾರನ್ನು ಕಂಡಿರಲಿಲ್ಲ. ಪ್ರೀತಿಗಾಗಿ ಪ್ರಾಣವನ್ನ ಕೇಳಲು ತಯಾರಿದ್ದೀರಿ, ಪ್ರಾಣವನ್ನ ಬಿಡಲು ಸಿದ್ಧರಿದ್ದೀರಿ. ನಿಮ್ಮಷ್ಟು ಪ್ರೀತಿಸುವವರನ್ನ ಈ ಜಗತ್ತಿನಲ್ಲಿ ನಾನು ಯಾರನ್ನು ಕಂಡಿರಲಿಲ್ಲ. ಮಾಂತೇಶ್, ಇಂದಿನಿಂದ ನಾವಿಬ್ಬರು ಅಮರ ಪ್ರೇಮಿಗಳು. ನಾಳೆನೇ ನನ್ನ ಮದುವೆ ನಿಂತು ಹೋಗ್ಲಿ. ಇಂದಿನಿಂದ ನಿಮ್ಮೊಂದಿಗೆ ನನ್ನ ಪ್ರೇಮ ಪ್ರಾರಂಭವಾಗಲಿ. ಈ ಮಾತು ಸತ್ಯವೇ? ಇದರಲ್ಲಿ ಮೋಸವಿಲ್ಲ ತಾನೆ? ಮೋಸ ಮಾಡಿದ್ರೆ ಮತ್ತೆ ಸಿಗ್ಬೇಕಲ್ಲ ನೀವು ನನಗೆ. ಈಗ ಸಿಕ್ಕಿದ್ದೇ ನನ್ನ ಪುಣ್ಯ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೇಮದ ಪನಯ.
ನೆನೆಸಿಕೋ ನಿನ್ನ ಮನೆ ದೇವರನ್ನ. ಈಗ ನನ್ನದು ಒಂದೇ ನಿರ್ಧಾರ, ಇಲ್ಲಿಂದ ನೀನು ತೊಲಗಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಕು ಒಂದು. ಯಾವುದು ಬೇಕು ನಿನಗೆ? ಮಾತನಾಡು. ಏಕೆ ಮೌನವಾದಿ? ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ? ರಕ್ತ ಹೆಪ್ಪುಗಟ್ಟಿದೆ? ಇಲ್ಲ ಧೈರ್ಯ ಕುಗ್ಗಿ ಹೋಯ್ತೆ? ಮಾತಾಡಬೇಕು. ಅಂಬಿಕಾ, ದಯಮಾಡಿ ನಾನು ಗುಂಡು ಹಾರಿಸಬೇಡ. ನಾನು ಹೊರಟು ಹೋಗುತ್ತೇನೆ, ದಯವಿಟ್ಟು ಹೊರಟು ಹೋಗುತ್ತೇನೆ. ಅಂಬಿಕಾ, ಯಾರು ನೆನೆಸಿಕೊಳ್ಳಬೇಕು ಮನೆಯದೇ? ಕೇಳಿನ ವಿದ್ಯೆ ಕಲಿಯಲಾರದ ಹಾವಿನ ಹುತ್ತಿಗೆ ಎಂದು ಕೈ ಹಾಕಬಾರದು. ನೀನು ಎಷ್ಟೇ ಆದರೂ ಹೆಣ್ಣು, ಹೆಣ್ಣಿನ ಬುದ್ಧಿ ಮನಕಾಲ ಕೆಳಗೆ ಎನ್ನುತ್ತಕ್ಕೆ ನೀನೇ ಸಾಕ್ಷಿ. ಈಗ ನಿನ್ನ ಪ್ರಾಣ ನನ್ನ ಕೈಯಲ್ಲಿ ಉಳಿಯಲಾರದು ಅಂಬಿಕಾ. ಚೌಂಡಾಲ, ಹತ್ರ ಬಂದ್ರೆ ನಿನ್ನ ರಕ್ತವನ್ನೇ ಕುಡಿಯುವೆ. ಅಂಬಿಕಾ,
ದಿನಗಳ ಕನಸನ್ನು ಇಂದು ನಾನು ನಡೆಸಿ ಮಾಡಿಕೊಂಡೆ. ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಮೊದಲು ಮುಟ್ಟಿದ ನಿನ್ನ ಹೃದಯದ ನಾನು ಮದುವೆ ನಡೆಯುವುದು ಆ ಮಾಂತೇಶನೊಂದಿಗೆ. ಅದಕ್ಕೆ ಅನ್ನುವರು ಯಾರ ಹೂ ಯಾರ ಮುಡಿಗೆ ಅಂತ. ಜೀವ ಹೋದ ಹೊಳ್ಳಿಗೆ ನೀರಿಕೆ ಲೂಟಿಯಾದ ತೋಟಗೆ ಕಾವಲಿಕೆ ನಾನಿಗಿರದ ನನ್ನಲ್ಲಿ ಸೃಷ್ಟಿಕರ್ತನಾದ ಶಿವನೇ, ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿರುವೆ. ನನ್ನ ಹುಟ್ಟು ಸಾವಿನ ಮಧ್ಯೆ ಬರೋ ಬದುಕೆಂಬ ಸಂತೆಯಲ್ಲಿ ಚಿಂತೆ ಇಲ್ಲದ ಬಾಳ ಸಂಗಾತಿಯನ್ನ ಬಯಸಿ ಪ್ರಿಯತಮನ ಬರುವಿಕೆಗಾಗಿ ಬೆಳದಿಂಗಳ ಬಾಲಿಯಾಗಿ ಪ್ರೇಮದ ಹಕ್ಕಿಯಾಗಿ ಬಾಗಿಲಲ್ಲಿ ನಿಂತಿದ್ದೆ. ಆದ್ರೆ ನಾ ಕಂಡ ಕನಸು ನನಸಾಗೋದ್ರಲ್ಲೇ ರಣ ಹದ್ದು ಬಂದು ಕೊಕ್ಕಿತು ನನ್ನೆದೆ. ಶಿವನೇ, ನಾನೊಂದು ಪವಿತ್ರ ಪಾತ್ರೆಯಲ್ಲಿರೋ ಅಮೃತವೆಂದು ಭಾವಿಸಿದ್ದರು ನನ್ನವರು. ನಂಬಿದವರಿಗೆ ನಾನು ಯಾವ ಭಾವಚಿತ್ರ ತೋರಿಸಲಿ ಅವರ ಕಣ್ಣಿಗೆ? ಯಾವ ಭಾವಚಿತ್ರ ಎಲ್ಲ ನಾನು ಅವರ ಕಣ್ಣಿಗೆ ಬೀಳಬಾರ್ದು, ನಾನು ಬದುಕಬಾರ್ದು. ಅಂಬಿಕಾ, ಏನು ಮಾಡುತ್ತಿರುವೆ ಅಮ್ಮ ಒಳಗಡೆ? ನಿನಗಾಗಿ ನಿನ್ನ ಗೆಳತಿಯರು ದೇವರ ಗುಡಿಯಲ್ಲಿ ದಾರಿ ಕಾಯ್ತಾ ಇದ್ದಾರಮ್ಮ. ಬೇಗ ಶೃಂಗಾರವಾಗಿ ಅಲಂಕರಿಸಿಕೊಂಡು ಮದುಮಗಳಾಗಿ ಹೊರಗೆ ಬಾರಮ್ಮ. ಅಂಬಿಕಾ, ಈ ಹುಚ್ಚು ಹುಡುಗಿ ಎಷ್ಟೊಂದು ಅಲಂಕರಿಸಿಕೊಳ್ಳುತ್ತಿರಬಹುದು. ಅಂಬಿಕಾ,
ತುಂಬಿಕೊಂಡಿದ್ದೀಯಮ್ಮ. ಅಂಬಿಕಾ, ನೀನು ಮದುವೆ ಮಾಡಿಕೊಳ್ಳುವ ನಿನ್ನ ಭಾವನೊಂದಿಗೆ ನಿನ್ನ ಮದುವೆ ಆಗುವ ಆಸೆ ನಿನಗಿರ್ಲಿಲ್ಲೇನಮ್ಮ? ಇರ್ಲಿಲ್ಲೇನಮ್ಮ? ಅಂಬಿಕಾ, ಇಲ್ಲ ಇಲ್ಲ, ನಿನ್ನ ಹೆತ್ತಪ್ಪನಿಂದ ಏನಾದರೂ ನಿನಗೆ ಏನಾದರೂ ಅಪಮಾನವಾಗಿದ್ದೇ ಮಗಳಿಗೆ? ಮದುವೆಗೆ ಬಂದ ಜನರಿಗೆ ಏನಂತ ಉತ್ತರ ಕೊಡಲಿ ಮಗಳೇ? ಏನಂತ ಉತ್ತರ ಇಲ್ಲ ಇಲ್ಲ, ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹೇಳಿ ಅಲ್ಲ. ಹಾಗಾದರೆ ನಿನ್ನ ಮನದಲ್ಲಿ ಏನು ತುಂಬಿಕೊಂಡಿದ್ದೀಯಮ್ಮ? ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ್ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದ್ರಿ. ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮನ ಜೊತೆಗೆ ಮದುವೆ ಮಾಡಲು ಮುಂದಾತ್ರಿ. ಈ ಉಪಕಾರ ನಾನು ಯಾವತ್ತೂ ಮರಿಲಾರೆ. ಆದರೆ ಮದುವೆ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರದಂಥ ಘಟನೆಯೇ ನಡೆದು ಹೋಯ್ತಪ್ಪ. ಮನೆಯಲ್ಲಿ ನೀವು ಯಾರೂ ಇರಲಿಲ್ಲ. ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡ ಧನರಾಜಧನಿ ಮಗ ಮಹಾಂತೇಶ್ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲಾವೆಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಡಿದ. ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪ ಎಂದು ಇಂದು ಬೆಳಿಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ಇದು ತಪ್ಪು ಅಂತ ನೀವು ಭಾವಿಸಿದ್ರಿ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಅಂಬಿಕಾ, ಮಾಂಗಲ್ಯ ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಗಂಡನ ಮನೆಗೆ ಹೋಗಬೇಕಾದ ಮಗಳನ್ನು ಮಸನಕ್ಕೆ ಕಳುಹಿಸಿದ್ದೇನೆ ಮಗಳೇ. ಈಗ ನಿನ್ನ ಮರಣ ನನ್ನ ಕೈಯಲ್ಲಿದೆ. ನಿಲ್ಲು ಧನರಾಜ್, ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನನ್ನ ಆಗಿದೆ. ಮದುವೆಗೆ ಬರುವ ನೀವು ಮಾನವರಲ್ರೋ, ಮಾನವರಲ್ಲ, ಮಾನವರನ್ನು ತಿಂದು ತೇಗುವ ಗೋಮುಖ ವ್ಯಾಘ್ರಗಳು ನೀವು. ಯಾಕೋ ರುದ್ರ, ಮದುವೆಗೆ ಬಂದ ಅತಿಥಿಗಳನ್ನ ಬಾಯಿಗೆ ಬಂದಂತೆ ಬಗಳುತ್ತಿರುವೆಯಲ್ಲ. ನಮ್ಮನ್ನು ಕಂಡು ಅಷ್ಟು ದೂರ ನಿಂತು ಗದಗದ ನಡುಗುವವನು ಮಗಳ ಮದುವೆಗೆ ಬಂದವರನ್ನು ಇಷ್ಟೇಕೆ ಅವಮಾನಗೊಳಿಸುತ್ತಿರುವೆ? ಯಾಕೆ? ಏನಾಗಿದೆ? ಹುಚ್ಚು ಹಿಡದೈತಪ್ಪ ನನಗ, ಹುಚ್ಚು ಎಚ್ಚರ ಹೇಳುವವರ ಮನೆಯಾಗ ನಾಯಿಯಾಗಿ ತುಳಿದಲ್ಲೋ, ಕಿಚ್ಚು ತಾಳಲಾರದೆ ಹುಚ್ಚನಾಗಿ
ನಮ್ಮನ್ನು ನೋಡಿದ್ರಿ ನೀನು ಬಹುವಚನದಿಂದ ಮಾತನಾಡಿಸ್ತಾ ಇದ್ದ ನೀನು ಇವತ್ತು ನೋಡಿದ್ರೆ ಏಕವಚನದಲ್ಲಿ ಕರಿತಾ ಇದೆಯಲ್ಲ. ಯಾಕೆ ರುದ್ರ, ಏನಾಯಿತು? ಇವತ್ತು ನಿನ್ನ ಮಗಳ ಮದುವೆ ಅಲ್ವೇ? ಮದುವೆ ಮದುವೆ ಎಂಬ ಮೂರಕ್ಷರದ ಪದಗಳು ಮುಗಿದು ಹೋಗಿದೆ ತಾಯಿ, ಮುಗಿದು ಹೋಗಿದೆ. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ಮಗಳು ಮಣಿಯಾಗ ಮಣಿಗಾಳವ, ಮಣಿಯಾಗ ಮಣಿಗಾಳ. ಯಾಕೋ ರುದ್ರ, ಏನಾಗಿದೆಯೋ ನಿನ್ನ ಮಗಳಿಗೆ ಹೇಳು. ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅಂಬಿಕಾ, ಸತ್ತು ಸುಂದರವಾಗಿ ಮಲಗಿದ್ದಾಳೆ ನನ್ನ ಮಗಳು. ಅಲ್ಲಿ ನೋಡ್ರಿ ರುದ್ರ, ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ಅವಮಾನ ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅವಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದು ಒದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ಕೊಲೆಘಾತಕ. ಹೇಳು ರುದ್ರ, ಯಾರು ಹೇಳು? ಆ ಚಾರ ಅಲ್ಲ, ಯಾರು ಆ ಕುಲಪಾತಕ? ಆ ಕುಲಘಾತಕ ಬೇರೆ ಯಾರು ಅಲ್ಲದನಿ, ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಹೋದ್ದೇಶ. ಏನು ನುಡಿಯುತ್ತಿರುವೆ ರುದ್ರ? ಇಲ್ಲ, ಸಾಧ್ಯವಿಲ್ಲ. ನನ್ನ ಮಗ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೌದು ಹೌದು ಹೌದು, ಇದು ನಿಮ್ಮ ಮಗ ಮಾಡಿದ ದುರಂತವಿದು. ಇಲ್ಲಿ ನೋಡ್ರಿ, ಮಹಂತೇಶ, ಮಠದಲ್ಲಿ ಸಾಕಿದ ಅರಗಿಳಿ ನೀನಾಗುತ್ತಿದ್ದೆ ಎಂದು ನಾ ತಿಳಿದಿದ್ದೆ. ಆದ್ರೆ ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನು ಕಟುಕ ಅಲ್ಲಲೇ ಮಹಂತ. ನನ್ನ ಮಗ ಮಾದೇಶ ಎಂತ ಹೇಸಿ ಕೃತ್ಯ ಮಾಡುತ್ತಾನೆ ಅಂತ ನಾನು ಕನಸು ಕೂಡ ಕಂಡಿರ್ಲಿಲ್ಲ ರೀ. ಕನಸು ಕೂಡ ಯಾರು ನೆನಪಿಸಿರಲಿಲ್ಲ ಈ ಸನ್ನಿವೇಶವನ್ನು. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಈಗ ಇಲ್ಲಿಲ್ಲ. ನಾವೀಗ ಉಳಿದುಕೊಂಡವರು 3 ಜನ. ಈ ಸುಂದರವಾದ ಸನ್ನಿವೇಶವನ್ನ ಕಣ್ತುಂಬ ನೋಡಿಕೊಳ್ಳಿ. ಯಾಕಂದ್ರೆ ಇಂಥ ಸಂತೋಷದ ಸಮಯ ನಿಮಗೆ ಎಂದಿಗೂ ಸಿಗಲಾರದು. ಧನರಾಜ್, ಬಡವನ ಮನ ಹಾಳಾದರೆ ಭತ್ತ ಬೆಳೆಯುವ ಮನೆಗೆ ಕೊಬ್ಬು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ನೀವು ಮದುವೆಯಾಗಿ 3 ವರ್ಷಗಳು ಕಳೆದರು ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಿಲ್ಲ. ನಿಮಗೆ ಒಂದು ಮಗು ಹುಟ್ಟಲಿ ಎಂದು ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸಿದೆ. ಆದರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದ. ನಿಮ್ಮ ಮಗ ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದೆ.
ಆದರೆ ಕೊನೆಗೊಂದು ದಿನ ನನ್ನ ಎದೆಗೆ ಒತ್ತು ಹೋದ ನಿಮ್ಮ ಮಗ. ಇನ್ನು 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 ನಿಮ್ಮ ಋಣವನ್ನು ನಾನು ಯಾವ ಕಾಲಕ್ಕೂ ಮರೆಯಲಾರೆ, ಯಾವ ಕಾಲಕ್ಕೂ ಮರೆಯಲಾರೆ. ಧನ್ರಾಜ್, ಹಿಂದೊಮ್ಮೆ ನಿಮಗೊಂದು ಮಾತು ಹೇಳಿದ್ದೆ, ನೆನಪಿದೆ ಏನು? ದುಡಿಯುವವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನನಾಗಲಾರ ಎಂದು ಹೇಳಿದ್ದೆ. ಯಜಮಾನನಾಗೇ ಇರ್ತಾನೆ, ಆಳು ಮಗನೇ ಆಗಿರ್ತಾನೆ. ನಾನು ಎಷ್ಟೇ ನಿಷ್ಠೆಯಿಂದ ದುಡಿದರು ನಾನೊಬ್ಬ ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಬರಲಿಲ್ಲ. ಕೊನೆಗೂ ಆಳು ಮಗನನ್ನು ಹಾಳು ಮಾಡಿಬಿಟ್ರೆ ನಿಮ್ಮಂಥವರಿಗೆ ನಾನೇನಂತ ಕರಿಬೇಕು? ನಂಬಿದವರ ಕುತ್ತಿಗೆ ಕೊಯ್ಯುವ ಮಹಾತಾಯ್ಗಂಡು ಅಂತ ಕರಿಬೇಕಾ ನಿಮ್ಮನ್ನ? ಯಾಕರದ್ರ ಯಾಕೋ ಈ ರೀತಿ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ದೀಯಾ? ಯಾಕೆ ನಿಮ್ಮ ಮನಸ್ಸಿಗೆ ನೋವು ಆಯಿತೇನಮ್ಮ? ಯಾಕಂದ್ರೆ ನಿಮ್ಮ ಮಗ ಮಾಡಿದ ಕೆಲಸ ನಿಮಗೆ ಒಪ್ಪಿಗೆಯಾಗಿರಬೇಕು. ಯಾಕಂದ್ರೆ ನನ್ನ ಹೊಟ್ಟೆಯಿಂದ ಒಂದು ಹೆಣ್ಣು ಹುಟ್ಟಲಿ ಎಂದು ನೀವು ಆ ದೇವರಲ್ಲಿ ಬೇಡಿಕೊಂಡಿದ್ದೀರಿ. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ಅವರ ನಿಮ್ಮ ಕೈಯಿಂದ ಅವಳ ಕೊರಳಿಗೆ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತಾ? ನಿಮ್ಮ ಮನೆ ಮೂರ್ಖ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀವು ಹಾಕಿರುವ ಚಿನ್ನ ಆಗಿರಬೇಕು. ಆ ಋಣವನ್ನು ಒಂದು ನೀವು ತೀರಿಸಿಕೊಂಡು ಬಿಟ್ರಿ. ಧನ್ರಾಜ್, ಮಾತನಾಡಿ. ಯಾಕೆ ಮೌನವಾಗಿದ್ದೀರಿ? ಮಾತನಾಡಿ. ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ? ಧೈರ್ಯ ಹೆದರಿಕೊಂಡಿದ್ದೆ? ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯಿತೆ? ಧನ್ರಾಜ್, ನೀವು ಸುತ್ತು 40 ಹಳ್ಳಿಯ ಜನರೇ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಅದೇ ಮಾನವಂತರ ಮನೆತನದಲ್ಲಿ ಮನೆ ಅಂಗಳದಲ್ಲಿ ಹಾವು ಒಂದು ಹೊತ್ತು ಮಾಡಿದ್ದು ನಿಮಗೆ ಗೊತ್ತಾಗಲಿಲ್ಲ. 10 ಜನರಿಗೆ ಅಮೃತ ಕುಡಿಸುವ ನೀವು ನಿಮ್ಮ ಅನ್ನದ ತೊಟ್ಟಿಯಲ್ಲಿ ಸತ್ತು ಬಿದ್ದಿರುವ ಹಂದಿಯನ್ನು ನೀವು ಮರೆತಿದ್ದೀರಿ. ಇದು ಮಾನವಂತರ ಮನೆತನದ ಕಥೆಯಲ್ಲ, ಅಲ್ಲ ಅಲ್ಲ, ಇದು ಬೇಟೆ. ಯಾಕೆ ಈ ರೀತಿ ನಮ್ಮಮ್ಮನ ನೋಯುವಂತೆ ಮಾತಾಡ್ತಾ ಇದ್ದೀಯ ನೀನು? ಮಾದೇವಿ, ದಯವಿಟ್ಟು ಮಧ್ಯದಲ್ಲಿ ಮಾತನಾಡಬೇಡ, ಸುಮ್ಮನೆ ನಿಂತು ಮಾತನಾಡು. ರುದ್ರ, ಮಾತನಾಡು. ನಿನ್ನ ಮನಸ್ಸಿಗೆ ಸಮಾಧಾನವಾಗುವವರೆಗೂ ಮಾತನಾಡು. ನನ್ನದೇನು ಅಭ್ಯಂತರವಿಲ್ಲ. ಏಕೆಂದರೆ ಮನನೊಂದು ಮಾತನಾಡುವವರ ಮುಂದೆ ನಾವು ಮರಳಿ ಮಾತನಾಡಿದರೆ ಅದು ತಪ್ಪಾಗುತ್ತೆ. ಮಕ್ಕಳನ್ನ ಎತ್ತು ಹೊತ್ತು ಬೆಳೆಸಿದವರಿಗೆ ಗೊತ್ತು, ಮಕ್ಕಳನ್ನು ಕಳೆದುಕೊಂಡ ಕರಳಿಗೆ ಗೊತ್ತು. ನಿಂತು ನೋಡುವವರಿಗಲ್ಲ ಮಾದೇವಿ, ನಿಂತು ನೋಡುವವರಿಗಲ್ಲ. ರುದ್ರ, ಇವತ್ತು ನಿನ್ನ ಮಗಳು ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ಮಗಳು ಸತ್ತಿದ್ದಾಳೆ. ನಿನ್ನ ಮಗಳ ಮದುವೆ ನಿಂತಿಲ್ಲ, ನನ್ನ ಮಗಳ ಮದುವೆ ನಿಂತಿದೆ. ಏಕೆಂದರೆ
ತಪ್ಪು ಮಾಡಿದ ಮಕ್ಕಳನ್ನು ಹೆತ್ತದ್ದು ಹೆತ್ತವರ ತಪ್ಪು, ಅದನ್ನು ಕಳೆದುಕೊಳ್ಳಬೇಕಾದದ್ದು ಹೆತ್ತವರ ಕರ್ಮ. ರುದ್ರ, ನೀನು ಈಗ ಬಾಯಿ ಮಾತಿನಿಂದ ಅಷ್ಟೇ ಅಲ್ಲ, ನಿನ್ನ ಕಾಲಿನಲ್ಲಿರುವ ಕೆರವಿನಿಂದ ನಮ್ಮನ್ನು ಹೊಡೆದರೂ ನಾವು ಹೊಡಿಸಿಕೊಳ್ಳಬೇಕು. ಆದರೆ ಇಷ್ಟೇ ರುದ್ರ, ನಿನ್ನ ಮಗಳು ನಿನ್ನ ಮಾನ ಮತ್ತೆ ಎಂದಿಗೂ ಬರಲಾರದು. ಅದಕ್ಕಾಗಿ ನಾನೇನು ಮಾಡಬೇಕು? ಹಾಗಾದ್ರೆ ನಿನ್ನ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಬೇಕು ಅಂತ ಹೇಳ್ತಾ ಇದ್ದೀಯಾ? ಮರೆತು ಬಿಡು ಅಂತ ಹೇಳುವಷ್ಟು ಹುಚ್ಚ ನಾನಲ್ಲ ರುದ್ರ, ಹುಚ್ಚ ನಾನಲ್ಲ. ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ನನ್ನಿಂದಾಗಲೇಬೇಕು. ಸತ್ತು 40 ಹಳ್ಳಿಗೆ ನ್ಯಾಯ ಹೇಳಿದ ನ್ಯಾಯವಂತರ ಮಣಿತನದಲ್ಲಿ ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಕೊಡದೆ ಹೋದರೆ ಆ ತಾಯಿ ಲಕ್ಷ್ಮೀದೇವಿ ನನ್ನನ್ನು ಕ್ಷಮಿಸುವಳೆ. ಅದಕ್ಕಾಗಿ ರುದ್ರ, ನಿನ್ನಲ್ಲಿ ಭಿಕ್ಷೆ ಬೇಡಿ ಕೇಳುತ್ತೇನೆ. ಅಷ್ಟಕ್ಕೂ ಸಾಲದೆ ಹೋದರೆ ನಿನ್ನ ಕಾಲು ಮಾತು ಕೊಡು ರುದ್ರ, ಮಾತು ಕೊಡು. ಆಯ್ತು, ಏನಂತ ಹೇಳ್ಬೇಕು ಅಂತ ಹೇಳ್ತೀರಾ? ಹೇಳಿದ್ದಡಿ, ಹೇಳಿ. ನೋಡು ರುದ್ರ, ಹುಚ್ಚ ಆವೇಶದಲ್ಲಿ ಎತ್ತರ ತಪ್ಪಿ ಮಾಡಿದ ನನ್ನ ಮಗನ ತಪ್ಪನ್ನು ನಾನೆಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಇಷ್ಟೇ, ನನ್ನ ಮಗನಿಂದ ನನ್ನ ಮಣಿತನದ ಮಾನ ಹೋಗಬಾರದು. ಅದಕ್ಕಾಗಿ ಅದು ನಿನ್ನಿಂದ ಆಗಬಾರದು. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗ ಮೊದಲು ನಿನ್ನ ಮಗಳ ಸಂಸ್ಕಾರದ ವ್ಯವಸ್ಥೆ ನೀ ಮಾಡು. ಮದುವೆಗೆ ಬಂದವರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನಮ್ಮದು. ದಣಿಯಾರ, ಅತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀವೀಗ ಹೇಳುವ ಮಾತು ಅತ್ತರೆ ಕಣ್ಣ ನೀರು ಬರಬಾರ್ದು ಅಂತ ಹೇಳ್ತೀರಲ್ರಿ ಅಪ್ಪ. ಹೌದು ರುದ್ರ, ಹೌದು. ಇದು ಅನಿವಾರ್ಯ. ಏನು ಮಾಡುವುದು ರುದ್ರ, ಏನು ಮಾಡುವುದು? ಕೈ ಸುಟ್ಟ ದೀಪದ ಕೋಪಕ್ಕೆ ಪಣತಿಯನ್ನು ಒಡೆಯಬಾರದು. ಮಗ ಮಾಡಿದ ತಪ್ಪಿಗೆ ಮನೆತನಕ್ಕೆ ಶಿಕ್ಷೆ ಆಗಬಾರದು ರುದ್ರ. ಅದು ನಿನ್ನ ಕೈಯಲ್ಲಿದೆ. ಏನು ಮಾಡ್ತೀವಿ ಮಾಡಪ್ಪ, ಇನ್ನ ಏನು ಹೇಳಿ? ಹೌದು ರುದ್ರ, ನೀನು ಕೂಡ ಮನೆಯಲ್ಲಿ ಒಪ್ಕೊಂಡಿದ್ಯಾ. ಅಂದಮೇಲೆ ಇದು ಒಂದೇ ಒಂದು ಭಾರವನ್ನು ಹೊತ್ತುಕೊಂಡು ಬಿಡೋ ರುದ್ರ. ಆಯ್ತಪ್ಪ, ಆಯ್ತು. ನಿಮ್ಮ ಮನೆಯ ಅನ್ನದ ಋಣ ತಿಂದ ತಪ್ಪಿಗಾಗಿ ನಾನು ಈ ಶಿಕ್ಷೆ ಮಾಡಲೇಬೇಕು. ಆಯ್ತು, ನೀವು ನಿಮ್ಮ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡದೆ ಹೋದರೆ? ನೋಡು ರುದ್ರ, ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು. ಈ ಜಗತ್ತಿಗೆ ಬೆಳಕು, ಹಾರ, ಆರೋಗ್ಯದ ಬದುಕನ್ನು ಕೊಟ್ಟು ಕಾಪಾಡುವ ಆ ಸೂರ್ಯ ದೇವೋಭವನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅದು ನಾ ಕೊಡ್ತೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಉಪ್ಪುಂಡ ಮಗ ನೀರು ಕುಡಿಲೇಬೇಕು. ಸಾಕು, ನಿಲ್ಲಿಸಿ ನಿಮ್ಮ ಮಾತನ್ನ. ನನ್ನ ಮಗ ತಿಳಿಯದೆ ಮಾಡಿದ ತಪ್ಪಿಗೋಸ್ಕರವಾಗಿ ಯಾವ ಶಿಕ್ಷೆಯನ್ನು ಕೊಡಬೇಕಂತ ಮಾಡಿದ್ದೀರಾ? ಬೇಕಾದ್ರೆ ಈ ನಮ್ಮ ಎಲ್ಲ ಆಸ್ತಿ ಹೋದ್ರೂ ಚಿಂತೆ ಇಲ್ಲ ರೀ. ಅವನನ್ನು ಈ ಊರು ಬಿಟ್ಟೆ ಕಳಿಸಿ ಬಿಡೋಣ್ರಿ, ಕಳಿಸಬೇಡ. ಮಾದೇವಿ, ಇದು ನಿನಗೆ ತಿಳಿಯಲಾರದು. ನಡಿ, ಸುಮ್ಮನೆ ನಡಿ ಅಂದ್ರೆ ನಡಿ.
ಹೆತ್ತ ಕರಳನ್ನು ಕತ್ತರಿಸಿಕೊಂಡರೂ ತುತ್ತು ಇಟ್ಟವರ ಋಣಕ್ಕೆ ಬಂದಿಯಾಗಿಸಿ ಬಿಟ್ಟೆಯ ನನ್ನನ್ನ. ಅದಕ್ಕೆ ಎಂದಿರಬೇಕು, ಹೆತ್ತ ಮಕ್ಕಳಿಗಿಂತ ಅನ್ನ ಕೊಟ್ಟವರ ಋಣ ಭಾರವೆಂದು. ಅಂಬಿಕಾ, ಈ ಸಮಯದಲ್ಲಿ ನಿನ್ನ ತಂದೆ ಸಹಾಯಕ ನಮ್ಮ ಸಹಾಯಕ.